ಆತ್ಮೀಯರೇ, ಬಹುರೂಪಿ ಬುಕ್ ಹಬ್ನ ಅಂಗಳದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಮನೆಯ ಒಳಗಡೆಯೇ ಕೋವಿಡ್ ಕಾರಣದಿಂದಾಗಿ ಇರುವಾಗ ಪುಸ್ತಕವನ್ನು ಬಳಸಿ ಅಂತ ಹೇಳ್ತಾ ವಿಶ್ವ ಪುಸ್ತಕ ದಿನಾಚರಣೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ವಿಶ್ವ ಪುಸ್ತಕ ದಿನಾಚರಣೆ ಅನ್ನುವ ಕಲ್ಪನೆ ಹುಟ್ಟಿದ್ದು ಹೇಗೆ? ಯಾಕೆ ವಿಶ್ವ ಪುಸ್ತಕ ದಿನಾಚರಣೆಯನ್ನು ಆಚರಿಸುವಂತಹ ಒಂದು ನಿರ್ಣಯವನ್ನು ಕೈಗೊಂಡರು ಅನ್ನುವ ಬಗ್ಗೆ ಮಾತಾಡ್ತಾ ನಂತರ ನಮ್ಮ ವಿಶ್ವ ಪುಸ್ತಕ ದಿನವನ್ನು ಆಚರಿಸಲಿಕ್ಕೆ ನಾನು ಹೆಜ್ಜೆ ಇಡ್ತೇನೆ. ಈ ನೇರ ಪ್ರಸಾರ ಅವಧಿ ಬಹುರೂಪಿ ಮತ್ತೆ ಬಹುರೂಪಿ ಬುಕ್ ಹಬ್ನ ಎಲ್ಲ ಫೇಸ್ಬುಕ್ನ ತಾಣಗಳಲ್ಲಿ ಪ್ರಸಾರ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಅದರ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಶ್ವ ಪುಸ್ತಕ ದಿನಾಚರಣೆಯನ್ನ ಏಪ್ರಿಲ್ 23ರಿಂದ ಆಚರಿಸಬೇಕು ಅಂತ ಯುನೆಸ್ಕೋ 1995ರಲ್ಲಿ ಪ್ಯಾರಿಸ್ನಲ್ಲಿ ಸಭೆ ಸೇರಿದಾಗ ಅದು ತೀರ್ಮಾನವನ್ನು ಕೈಗೊಂಡಿತು. ಅಲ್ಲಿಯವರೆಗೆ ಹಾಗಾದ್ರೆ ವಿಶ್ವ ಪುಸ್ತಕ ದಿನಾಚರಣೆನೇ ಇತ್ತು. ಎಲ್ಲ ದೇಶಗಳು ಕೂಡ ಅವರವರ ದೇಶದ ಬರಹಗಾರರು ಯಾರಿದ್ರು ಪ್ರಮುಖ ಬರಹಗಾರರು, ಆ ಬರಹಗಾರರನ್ನ ಸಂಭ್ರಮಿಸೋದಕ್ಕೆ ಅವರವರ ಹುಟ್ಟಿದ ಹಬ್ಬವನ್ನ ಪುಸ್ತಕ ದಿನಾಚರಣೆ ಅಂತ ಕರ್ಕೊಳ್ತಾ ಇದ್ರು. ಆ ನಂತರದಲ್ಲಿ ಯುನೆಸ್ಕೋ ಯೋಚನೆ ಮಾಡಿ ಜಗತ್ತಿನಾದ್ಯಂತ ಪುಸ್ತಕದ ಅರಿವನ್ನ ಹೆಚ್ಚಿಸಬೇಕು, ಅದರಲ್ಲೂ ಕೂಡ ಆಧುನಿಕ ತಂತ್ರಜ್ಞಾನ ತುಂಬಾ ಮುನ್ನೆಲೆಗೆ ಬರ್ತಾ ಇರಬೇಕಾದ್ರೆ ಪುಸ್ತಕ ಕಳೆದು ಹೋಗ್ಬಿಡುತ್ತೇನೋ ಅನ್ನೋ ಭಯದಿಂದ ಏಕಕಾಲಕ್ಕೆ ಜಗತ್ತಿನಾದ್ಯಂತ ಅರಿವನ್ನು ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಏಪ್ರಿಲ್ 23ರಂದು ಶೇಕ್ಸ್ಪಿಯರ್ನ ಜನ್ಮದಿನ ಹಾಗೂ ಮರಣ ದಿನ, ಅಷ್ಟೇ ಅಲ್ಲ ಸರ್ವ್ಯಾಂಟಿಸನ ಮರಣದ ದಿನ. ಹಾಗೆ ಏಪ್ರಿಲ್ 23ರಂದು ಜಗತ್ತಿನ ಬಹುತೇಕ ತುಂಬಾ ಜನ ಬರಹಗಾರರು ಒಂದೋ ಹುಟ್ಟಿದ್ದಾರೆ ಇಲ್ಲ ಮರಣ ಹೊಂದಿದ್ದಾರೆ. ಆ ಕಾರಣದಿಂದಾಗಿ ಏಪ್ರಿಲ್ 23 ಒಳ್ಳೆಯದು ಅಂತೇಳಿ ಅದನ್ನು ತೀರ್ಮಾನ ಮಾಡಿದೆ. ಇಷ್ಟನ್ನ ಮಾತಾಡ್ತಾ ನಾನು ನಮ್ಮ ಅಂಗಳದಲ್ಲಿ ಪುಸ್ತಕ ದಿನಾಚರಣೆಯನ್ನು ಮಾಡೋದಕ್ಕೆ ನಾನು ಈಗ ಹೆಜ್ಜೆ ಇಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ಜೋಗಿ. ಸೊ ಜೋಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಹಾಗಾಗಿ ಕೋವಿಡ್ನ ಎಲ್ಲ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಸ್ಯಾನಿಟೈಸರ್ನಲ್ಲಿ ಕೈ ತೊಳೆದು ಮುಖವಾಡವನ್ನ ಹಾಕಿಕೊಂಡು ನಂತರ ಗುಡ್ವಿಲ್ ಮಾಡ್ತಾ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ. ಜೋಗಿ, ಈಗ ಜೋಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ನಾನು 1, 2, 3, 4 ಅಂತ ಪುಸ್ತಕವನ್ನು ಒಂದರ ಮೇಲೆ ಪೇರಿಸ್ತಾ ಹೋದೆ. ಪೇರಿಸ್ತಾ ಬಂದಾಗಲೂ ಕೂಡ ನಾನು 22 ಪುಸ್ತಕಗಳಿಗೆ ನನ್ನ ಕಲೆಕ್ಷನ್ ನಿಂತೋಯ್ತು. ಆಮೇಲೆ ಯೋಚನೆ ಮಾಡಿದ್ರೆ ಜೋಗಿ ಎಷ್ಟು ಪುಸ್ತಕ ಬರೆದಿರ್ಬೋದು ಅಂತ ತಕ್ಷಣ ನನಗೆ ಜ್ಞಾಪಕ ಬಂದಿದ್ದ ಒಂದು ಇನ್ಸಿಡೆಂಟ್ ಏನಂತಂದ್ರೆ, ಅಂಕಿತಾ ಪುಸ್ತಕದ ಮಳಿಗೆಯಲ್ಲಿ ನಾವು ನಿಂತಿದ್ದಾಗ ನಾನು, ನೀವು, ಪ್ರಕಾಶ್ ಕಂಬತ್ತಳ್ಳಿ, ಪ್ರಭಾ ಕಂಬತ್ತಳ್ಳಿ 4 ಜನ ಜೋಗಿ ಬರೆದಿರೋ ಒಟ್ಟು ಪುಸ್ತಕಗಳು ಎಷ್ಟು ಅಂತ ಲೆಕ್ಕ ಹಾಕಿದ್ದೆ. ಆಗ ಮೊದಲ ಬಾರಿಗೆ ನನಗೆ ಅರಿವಾಗಿದ್ದು ಜೋಗಿಗೂ ಕೂಡ ಆ ಲೆಕ್ಕ ಇಲ್ಲ ಅಂತೇಳಿ. ಆದರೂ ಕೂಡ ಎನಿವೆ, ಸೊ ಇತ್ತೀಚೆಗೆ ಬಂದಿರತಕ್ಕಂಥ ಪುಚ್ಚೆ ಪುಸ್ತಕದಲ್ಲಿ 66 ಅನ್ನುವ ಒಂದು ಗಣತಿಯನ್ನ ಮಾಡಿದ್ದಾರೆ. ಸೊ ಅದನ್ನ ಬಹುಶಃ ಪ್ರಕಾಶ್ ಕಂಬತ್ತಳ್ಳಿ ದಂಪತಿಗಳು ಮಾಡಿರಬೇಕು, ಜೋಗಿ ಅಂತೂ ಅಲ್ಲ ಅಂದ್ಕೊಂಡು. ಜೋಗಿ, ನಿಮ್ಮ ಈ ರೈಟಿಂಗ್ನ ಅಭಿಯಾನ ಶುರುವಾಗಿದೆ. ಮೊದಲು ಪುಸ್ತಕ ದಿನಾಚರಣೆ ಒಂದು ಸಣ್ಣ ಮಾತು ಹೇಳಿದ್ರು. ಇವತ್ತು ನೀವೆಲ್ಲೂ ಕಳಿಸಿದ್ರಲ್ಲ, ಇವತ್ತು ಸಂಜೆ 4 ಗಂಟೆಗೆ ಮಾತಿದೆ ಅಂತ. ನಮ್ಮ ಕ್ಲಾಸ್ಮೇಟ್ ಇದ್ದಾನೆ ಅಶ್ರಫ್ ಉಪ್ಪಿನಗಡಿದ್ದಾನೆ, ಗಾಂಪ ಗೆಳೆಯರು, ಓದಿಗೂ ಅದು ಸಂಬಂಧ ಇದೆ. ಆ ಗಾಂಪ ಗೆಳೆಯರು ಗಾಂಧಿ ಪಾರ್ಕ್ ಗೆಳೆಯರು ನಮ್ಮ ಗೆಳೆಯರಲ್ಲಿ ಪುಸ್ತಕ ದಿನಾಚರಣೆ ಆಚರಣೆ ಮಾಡಿದ್ಯಾ? ಬೆಂಗಳೂರಲ್ಲಿ ಏನೆಲ್ಲ ಓದೋದಕ್ಕೆ ಬಂದಿದೆ, ಏನೆಲ್ಲ ಇದೆ, ಏನು ಬಹಳ ಜೀವನಕ್ಕೆ ಅಗತ್ಯವಾದ ವಸ್ತುಗಳೆಲ್ಲ ಓಪನ್ ಇದ್ದಾವೆ ಅಂದರೆ ನೋಡು. ನೀನು ನಿಮ್ಮ ಮನೆ ಹತ್ರ ಇದ್ದರೆ MRP ಶಾಪ್ ನೋಡು, ಲಿಕ್ಕರ್ ಶಾಪ್, ಅದು ಪಾರ್ಸೆಲ್ಗೆ ಓಪನ್ ಇದೆ. ನಿನ್ನ ಅಂಕಿತಾ ಪುಸ್ತಕ ಹೌಸು ಬಂದಾಗಿದೆ. ಸೊ ಜನಗಳಿಗೆ ಲಿಕ್ಕರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬುಕ್ ಅಂತ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿದೆ. ಅದು ಪುಸ್ತಕ ದಿನದ ಹೊತ್ತು
ನೀವು ಏನು ಮಾತಾಡಿ ಏನು ಪ್ರಯೋಜನ ಅಂತೇಳಿ ಒಂಥರ ನನಗೆ ತಮಾಷೆಯಾಗಿ ಮಾತಾಡ್ದ ಅವ್ನು ಹಾಗೆ ಮಾತಾಡ್ತಾನೆ. ಮತ್ತೆ MRP ರೇಟ್ ಹಾಕಿ ಬಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದಿ ರೈಟಿಂಗ್ ಪ್ರಾಸೆಸ್, ನೀವು ಹೇಳಿದಂಗೆ ನಾನು ಹುಟ್ಟಿದ್ದು ಒಂದು ಸಣ್ಣ ಊರು ಉಪ್ಪಿನಂಗಡಿ, ಅದಕ್ಕಿಂತ ಮುಂಚೆ ಗುರುವಾಯನಕೆರೆ ಅಂತ ಹುಟ್ಟಿದ ಊರು. ಆ ಊರಲ್ಲಿ ಆಗ ಇದ್ದಿದ್ದು ಒಂದು ಕಡೆಯಿಂದ ನಮ್ಮ ಪಶ್ಚಿಮ ಘಟ್ಟಗಳು, ಇನ್ನೊಂದು ಕಡೆಯಿಂದ ಈ ವೇಣೂರು ಕಾರ್ಕಳ ಇದು ಬರುತ್ತಲ್ಲ ಆ ಕಾಡು. ಒಂದು ಪುಟ್ಟ ಊರು, ನಾವು ಆ ಊರಿಗೆ ಕಾಲಿಡಲಿಕ್ಕೆ ಸಂಕೋಚ ಪಡುವಂಥ ಊರು. ಅಲ್ಲಿ ಅಂದರೆ ಹಬ್ ಅದು, ಅಲ್ಲಿಂದ ಧರ್ಮಸ್ಥಳಕ್ಕೆ, ಸುಬ್ರಹ್ಮಣ್ಯಕ್ಕೆ, ಈ ಕಡೆ ಶೃಂಗೇರಿಗೆಲ್ಲ ಹೋಗೋದಕ್ಕೆ ಒಂದು ಹಬ್ ಇತ್ತು. ಸೊ ಅಲ್ಲಿ ಹುಟ್ಟಿದ್ದು, ಅಲ್ಲಿಂದ ನಮ್ಮ ಶಾಲೆಗೆ ಹೋಗೋದು ಮನೆಗೆ ಬರೋದು ಒಂದೇ 1.5 ಕಿಲೋಮೀಟ್ರ್ ನಡ್ಕೊಂಡು. ಸೊ ಬೇಕಾದಷ್ಟು ಸಮಯ ಇತ್ತು. ಆ ಸಮಯವನ್ನು ಹೇಗೆ ಕಳೆಯೋದು ಅಂತ ಗೊತ್ತಿರಲಿಲ್ಲ. ಮತ್ತು ನಮ್ಮ ಊರಿಗೆ ಯಾರಾದರೂ ಬೇರೆ ಕಡೆಯಿಂದ ಬಂದವರು ಭಾಳ ಆಸಕ್ತಿಪೂರ್ಣವಾದ ಜಗತ್ತು ಒಂದು ಆಚೆ ಇದೆ ಅಂತ ಹೇಳೋರು. ನಮ್ಮ ಚಿಕ್ಕಪ್ಪ ಬರ್ತಾಯಿದ್ರು. ಚಿಕ್ಕಪ್ಪ ಬಂದಾಗ ಅವ್ರು ಬಂದು ಇನ್ನೇನೋ ಯಾವುದೋ ಊರಿನ ಕಥೆಗಳನ್ನು ಹೇಳೋದು. ಇದು ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ ಅವರು, ನಾನು ಪುಸ್ತಕ ಓದ್ತೀನಿ, ಅವರೊಂದು ಪುಸ್ತಕವನ್ನು ಕಣ್ಕಲ್ಲಿ ಇಟ್ಕೊಂಡ್ಬರೋರು. ಓಕೆ. ಎರಡನೇದು ಈ ಜಗತ್ತಾಯ್ತಲ್ಲ, ನಮ್ಮ ಚಿಕ್ಕಪ್ಪ ತೋರಿಸ್ತಿದ್ದಂಥ ಮಾಡರ್ನ್ ವರ್ಲ್ಡ್. ಇನ್ನೊಂದು ನಮ್ಮ ಅಣ್ಣ ತೋರಿಸ್ತಿದ್ದ ಮಿಥಿಕಲ್ ವರ್ಲ್ಡ್ ಇದೆ. ನಮ್ಮ ಅಣ್ಣ ಜೈಮಿನಿ ಭಾರತ, ಕುಮಾರವ್ಯಾಸ ಇದನ್ನು ಓದ್ತಾಯಿದ್ರು. ನಮ್ಮ ಅಮ್ಮ ಕನಕದಾಸರನ್ನು ಭಾಳ ಓದ್ತಾಯಿದ್ರು. ಅವರು ಹರಿಭಕ್ತಿ ಸಾರ ಇರ್ಬೋದು, ರಾಮದಾನಿ ಚರಿತೆ ಇರ್ಬೋದು, ಈ ಥರದ್ದು ಓದಿ ನನಗೆ ಅನಿಸ್ತಿತ್ತು ಇವರೆಲ್ಲ ಸಂತೋಷವಾಗಿ ಯಾಕಿದ್ದಾರೆ ಅಂದರೆ ಇವರು ಓದ್ತಾರೆ ಅಂತ. ನಮಗೆ ಬರೀ ಇದನ್ನೇ ನೋಡಿ ಅದೇ ಏಕತಾನತೆಯಲ್ಲಿರುವವರಿಗೆ ಇದನ್ನು ಓದಿದರೆ ಸಂತೋಷ ಸಿಗ್ಬೋದು, ಹಾಗೆ ಬೇರೆ ಯಾವುದೇ ಮನರಂಜನೆ ಇಲ್ಲ. ನಮ್ಮಲ್ಲಿ ಊರಲ್ಲಿ ಕ್ರಿಕೆಟ್ ಆಡ್ತಿರಲಿಲ್ಲ. ದೊಡ್ಡ ಹುಡುಗರು ಸ್ವಲ್ಪ ವಾಲಿಬಾಲ್ಗಳನ್ನ ಆಡ್ತಾಯಿದ್ರು. ಏಕೈಕ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇದು. ಅದೇ ಟೈಮಲ್ಲಿ ನಮಗೆ ಕೆಲವು ಭಾಳ ಸೊಗಸಾದ ಪುಸ್ತಕಗಳು ಓದಲಿಕ್ಕೆ ಸಿಕ್ಕಿದವು. ಅಂದರೆ ಟಿ ಕೆ ರಾಮರಾವ್. ಆ ಟಿ ಕೆ ರಾಮರಾವ್ ಅವ್ರು ಹೇಳ್ತಿದ್ದಂಥ ಸಣ್ಣ ಸೆಂಟೆನ್ಸ್ಗಳಲ್ಲಿ ಒಂದು ಘಟನೆಯನ್ನು ವರ್ಣಿಸೋದು, ದಿಬ್ಬದ ಬಂಗಲೆ ಅಂತ ಒಂದಿರೋದು, ಅದು ನಾವೆಲ್ಲೂ ನೋಡಿರಲಿಲ್ಲ. ಅಥವಾ ಮರಳು ಸರಪಣಿ ಅಂತ, ಅಥವಾ ಕೆಂಪು ಮಣ್ಣು ಅಂತ, ಈ ಥರ ಒಂದು ಯಾವುದೋ ಊರಿನ ಒಂದು ಜಗತ್ತನ್ನು, ಒಂದು ಕಾಫಿ ಎಸ್ಟೇಟನ್ನು, ಇದನ್ನೆಲ್ಲ ಭಾಳ ಚೆನ್ನಾಗಿ ವರ್ಣನೆ ಮಾಡೋದು ನಾವು. ಆಮೇಲೆ ಅದನ್ನು ಸಿನಿಮಾಗಳಲ್ಲಿ ನೋಡಿದ್ವಿ. ಬಟ್ ಆ ಕಾಲಕ್ಕೆ ನಮ್ಮ ಕಣ್ಣಿಗೆ ಕಾಣುತ್ತಿರುವ ವಿಜುವಲ್ಗಿಂತ ಭಿನ್ನವಾದ ವಿಜುವಲ್ ನಮಗೆ ಸಿಗ್ತಿದ್ದು ಒಂದು ಚಂದಮಾಮ, ಒಂದು ಟಿ ಕೆ ರಾಮರಾವ್, ಇನ್ನೊಂದು ಎನ್ ನರಸಿಂಹಯ್ಯ, ಇನ್ನೊಂದು ಮಿಥಿಕಲ್ ವರ್ಲ್ಡ್ ಸ್ವಲ್ಪ ಗೊತ್ತಿತ್ತು ನಮಗೆ. ಯಾಕೆ ನಮ್ಮೂರು ಯಕ್ಷಗಾನ ಆಗ್ತಿತ್ತು, ತಾಳಮದ್ದಲೆಗಳಾಗ್ತಿತ್ತು, ಬಯಲಾಟಗಳಾಗ್ತಾಯಿತ್ತು. ಅದರಲ್ಲಿ ಎಲ್ಲ ಪೌರಾಣಿಕ ಪ್ರಸಂಗಗಳೇ ಇದ್ದಿದ್ದರಿಂದ ಆ ವರ್ಲ್ಡಿನ ನಾವು ಒಂದು ರೀತಿಯಲ್ಲಿ ಸ್ವರ್ಗ ಅಂದರೆ ಹೆಂಗಿದೆ ಕಲ್ಪಿಸಿಕೊಳ್ಳಬಲ್ಲವರಾಗಿದ್ದೆವು. ಬಟ್ ಈ ನಗರ ಗೊತ್ತಿರಲಿಲ್ಲ, ಈ ಕಾಡು ಗೊತ್ತಿರಲಿಲ್ಲ. ಸೊ ಅದರಿಂದಾಗಿ ನಮಗೆ ಅದೊಂದು ಓದು ಶುರುವಾಯ್ತಲ್ಲ. ಆ ಓದಿದ ನಂತರ ಒಂದು ಸಲ ಒಂದು ಪುಟ್ಟ ಘಟನೆ ಇದೆ. ಅದು ಯಾಕಾಯಿತು ಅಂತೇಳಿ, ನಾನು ಅಲ್ಲಿಂದ ಗುರುವಾಂಕಿರಲಿದ್ದಾಗ ನಾನು ಬರೆದಿರಲಿಲ್ಲ, ಬರೆಯಬಲ್ಲೆ ಅಂತಲೂ ಇರಲಿಲ್ಲ. ಆಗ ನಾನು ಅಲ್ಲಿ ಓದಿದ್ದು 6ನೇ ಕ್ಲಾಸ್ ತನಕ. ನಾನು ಉಪ್ಪಿನಂಗಡಿಗೆ ಬಂದು 8ನೇ ಕ್ಲಾಸಿಗೆ ಬಂದಾಗ ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ರು. ಅವತ್ತು ನನ್ನ ಮನೆಯಲ್ಲೇ ಇದ್ದರು. ನನ್ನ ತಾಯಿಯ ತಾಯಿ ಅವರೇ ನಮ್ಮನ್ನು ಸಾಕಿದ್ದು. ಅಂದರೆ ನಮ್ಗೆ ಬೇಕಾದ ಊಟಗಳನ್ನ ಕೊಡ್ತಿದ್ದು, ಲೇಟಾಗಿ ಬಂದಾಗ ಕಾದು ಊಟ ಹಾಕ್ತಿದ್ದು ಎಲ್ಲ ಅಜ್ಜಿ. ಒಂದಿನ ನಾನು ಸ್ಕೂಲಿಂದ ಬಂದರೆ ಮಳೆ ಬಂದಿದೆ, ನಾನು ಕಾಲೆಲ್ಲ ಕೆಸರು ಮಾಡ್ಕೊಂಡು ನಡ್ಕೊಂಡು ಬಂದಿದ್ದೀನಿ. ಬಂದರೆ ಅಜ್ಜಿ ಮಲಗಿಬಿಟ್ಟಿದ್ದಾರೆ. ಅವ್ರ ಸುತ್ತ ಈ DDT ಪೌಡ್ರ್ ಹಾಕಿದರು, ಇರುವೆ ಬರ್ದಂಗೆ. ನಮ್ಮ ಅಪ್ಪ ಬರಬೇಕಿತ್ತು, ಬೇರೆ ಎಲ್ಲಿರಲಿಲ್ಲ. ಅವ್ರ ಮಕ್ಕಳು, ಅವರ ಹೆಣ್ಮಕ್ಳು ಇದ್ದರು ಅವರಿಗೆ, ಇನ್ನಿಬ್ಬರು ಹೆಣ್ಮಕ್ಳು, ಒಬ್ಬರು ದಾವಣಗೆರೆಯಲ್ಲಿ, ಒಬ್ಬರು ಮೈಸೂರಲ್ಲಿದ್ದರು, ಅವ್ರು ಬರಬೇಕಿತ್ತು. ಸೊ ಅಂಥ ಟೈಮಲ್ಲಿ ಅವರನ್ನು ಮಲಗಿಸಿದ್ರಲ್ಲ, ಅದು ಇಡೀ ರಾತ್ರಿ ಕೂತ್ಕೊಂಡಾಗ ನನಗೆ ಈ ದುಃಖವನ್ನು ಹೇಳೋದಕ್ಕೆ ಹೆಂಗೆ ಹೇಳೋದು ಗೊತ್ತಾಗ್ತಿರಲಿಲ್ಲ. ಐ ಕುಂಟ್ ಎಕ್ಸ್ಪ್ರೆಸ್ ಇಟ್. ಎಲ್ಲ ಹೇಳ್ತಿದ್ರು ಭಾಳ ಒಳ್ಳೆಯವರು ಹಾಗೆ, ಬಟ್ ಏನೋ ಹೇಳಬೇಕಲ್ಲ. ಆ ಟೈಮಲ್ಲಿ ನಾನೊಂದು ಮೊದಲ ಕತೆ ಬರೆದೆ, ಕೆಸರು ಅಂತ. ಅದು ನನ್ನ ಒಂದು ಕಥೆಯನ್ನು ಹುಟ್ಟು ಹಾಕಿದಂಥ ಒಂದು ಸಾವು. ಸೊ ಆ ಕತೆ ನಾನು ಅದನ್ನು ಬರೆದು ಅದನ್ನು ಮಯೂರ ಪತ್ರಿಕೆಗೆ ಕಳಿಸ್ಕೊಟ್ಟೆ. ಅದು ಮಯೂರದ ಪ್ರಕಟವೂ ಆಯಿತು 8ನೇ ಕ್ಲಾಸಲ್ಲಿದ್ದಾಗ. ಸೊ ಅಲ್ಲಿಂದ ಅದನ್ನು ಓದಿ ನಮ್ಮ ಮನೆಯವ್ರಿಗೆ ಯಾರಿಗೂ, ಯಾಕಂದರೆ ಅಜ್ಜಿಯ ಶಕ್ತಿದಕ್ಕೂ ಆ ಕತೆಗೂ ಏನು ಸಂಬಂಧ ಅಂತ ಯಾರಿಗೂ ಗೊತ್ತಾಗಲಿಲ್ಲ, ನನಗೂ ಗೊತ್ತಾಗಲಿಲ್ಲ ಓದಿದ್ಮೇಲೆ. ಬಟ್ ಅದು ಹುಟ್ಟು ಹಾಕಿತ್ತು ಅದನ್ನು. ಸೊ ಅದೊಂದು ಜರ್ನಿ ನನಗೆ ಭಾಳ ಗಾಢವಾಗಿ ನನ್ನನ್ನು ಬರಹಕ್ಕೆ ಎಳ್ಕೊಂಬಂದಂಥ ಒಂದು ಘಟನೆ ಅದು. ಓಕೆ. ಸೊ
ಈ ಗುರುವಾಯನ ಕೆರೆ ಮತ್ತು ಉಪ್ಪಿನಂಗಡಿ, ಪುತ್ತೂರು, ಸೊ ಈ ಮೂರು ಕೂಡ ನಿಮ್ಮ ಭಾವಕೋಶದಲ್ಲಿ ತುಂಬ ಗಾಢವಾಗಿ ಕೂತಿದೆ. ಹೌದು. ಸೊ ಅದರಲ್ಲೂ ಕೂಡ ಗುರುವಾಯನ ಕೆರೆ ಮತ್ತು ಉಪ್ಪಿನಂಗಡಿ, ಸೊ ಈ ಎರಡೂ ಕೂಡ ಅದು ಜಗ್ಗಾಡ್ತಾನೇ ಇರುತ್ತೆ ನಿಮ್ಮನ್ನು. ಮತ್ತು ಇದು ನೀವು ಎಲ್ಲೇ ಇದ್ದರೂ ಕೂಡ ನಿಮ್ಮ ಒಳಗಡೆ ಅಥವಾ ಜೋಗಿ ಹೋಗ್ತಾ ಇದ್ದಾರೆ ಅಂತಂದರೆ ನಾನು ಐ ಕ್ಯಾನ್ ವಿಜುವಲೈಸ್, ಯಾಕೆಂದರೆ ನಿಮ್ಮ ಪುಸ್ತಕಗಳನ್ನಷ್ಟು ಓದಿದವನಾಗಿ ಜೋಗಿ ಹೋಗ್ತಿದ್ದಾರೆ ಅಂತಂದರೆ ಅಲ್ಲಿ ಒಂದು ಈ ಉಪ್ಪಿನಂಗಡಿಗೆ ಕೈಕಾಲು ಬಂದರೆ, ಗುರುವಾಯನ ಕೆರೆಗೆ ಕೈಕಾಲು ಬಂದರೆ ಅನ್ನೋ ಥರದಲ್ಲಿ ಗುರುವಾಯನ ಕೆರೆ ಮತ್ತು ಆ ಉಪ್ಪಿನಂಗಡಿ ಹೇಗೆ ಅದು ನಿಮ್ಮನ್ನು ಅಷ್ಟು ಆಳವಾಗಿ ಒಳಗಡೆಗೆ ತಗೊಂಡ್ರಿ? ನನಗೆ ಅದು ಯಾಕೆ ಮುಖ್ಯವಾದ ಕಾರಣ ನನ್ನ ಬಾಲ್ಯವನ್ನು ಅಲ್ಲಿ ಕಳೆದಿರ್ಬೋದು. ನನ್ನ ಬಾಲ್ಯವನ್ನು ಗುರುವಾಯನ ಕೆರೆಯಲ್ಲಿಯೋ ನನ್ನ ತಂದೆಗೊಂದು ಹೋಟ್ಲಿತ್ತಲ್ಲಿ. ಆ ಹೋಟ್ಲಲ್ಲಿ ನಾನು ತಂದೆ ಇಲ್ದಾಗ ಗಲ್ಲಾಪೆಟ್ಟಿಗೆಯಲ್ಲಿ ಕೂತು ವ್ಯಾಪಾರ ಮಾಡೋದು, ಪಾತ್ರೆ ತೊಳೆಯೋದು ಇದೆಲ್ಲ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ನನ್ನ ಒಂದಷ್ಟು ಸ್ನೇಹಿತರಿದ್ದರು. ಅಂದರೆ ನನಗೆ ಅಲ್ಲಿ ಪರಿಚಯ ಆದ ಈ ಚಿತ್ತಲರ ಕಾದಂಬರಿಯಲ್ಲಿ ಒಬ್ಬ ಕೋಳಿ ಗಿರಿಯಣ್ಣ ಅಂತ ಬರ್ತಾರೆ. ಆ ಕೋಳಿ ಗಿರಿಯಣ್ಣ ನಮ್ಮೂರಲ್ಲಿದ್ದ. ಅಂದರೆ ಅವನ ಹೆಸರು, ಅವನು ನೋಡಿದ್ರೆ ನನ್ನ ಕೋಳಿ ಗಿರಿಯಣ್ಣ ಅಂತ. ಇಬ್ಬರು ಸುತ್ತಾಡಿಕೊಂಡು ಅವನು ನಾನು ಮಾಡಬಾರದ ಸಾಹಸಗಳೆಲ್ಲ ಮಾಡಿಸಿದ್ದಾನೆ ಅವನು ಆ ಕಾಲದಲ್ಲಿ. ಅಂದರೆ ಒಂದು ದಿವಸ ರಾತ್ರಿ ಸಂಜೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ನಾನು ಬಾ ಅಂತ ಹೇಳೋದು. ಕರ್ಕೊಂಡೋಗಿ ಒಂದು ಗುಡ್ಡ ಇತ್ತು ನಮ್ಮ ಮನೆ ಮುಂದೆ. ಆ ಗುಡ್ಡಕ್ಕೆ ನಾವು ಹತ್ತಕ್ಕೆ ಹೆದರ್ತಾ ಇದ್ವಿ. ಅಲ್ಲೊಂದು ಹಳೆಯ ದೇವಸ್ಥಾನ ಇತ್ತು. ದೇವಸ್ಥಾನ ಅಂದರೆ ಈ ಭೂತದ ಗುಡಿ. ಆ ಭೂತ ರಾತ್ರಿ ಹೊರಗೆ ಬರುತ್ತೆ ಅಂತ ಹೆದರ್ತಾ ಇದ್ವಿ. ಅವ್ನು ನಮ್ಮನ್ನು ಆ ಗುಡ್ಡ ಕರ್ಕೊಂಡೋಗಿ ಇಲ್ಲೇ ಏನೋ ಬೇರೆ ಏನೋ ತೋರಿಸ್ತೀನಿ ಅಂತೇಳಿ ಅಲ್ಲಿ ನಮ್ಮನ್ನು ಹಿಡಿದಿಟ್ಬಿಡೋನು ರಾತ್ರಿ ಇಡೀ. ಮನೆಗೆ ಬರೋಕ್ಕೆ ಬಿಡ್ತಿರಲಿಲ್ಲ. ಈ ಥರದ ಸಾಹಸಗಳಲ್ಲ. ಆಮೇಲೆ ಗುರುವಾಯನ ಕೆರೆ ಅಲ್ಲಿ ತಗೊಂಡೋಗಿ ಈಜಲಿ ಕಲಿಸೋದು, ಈ ಥರದ್ದು ಮಾಡ್ತಿದ್ದ. ಹೀಗಾಗಿ ನನ್ನ ಏನೆಲ್ಲ ಸಾಹಸಗಳಿದಾವಲ್ಲ ಬಾಲ್ಯದ, ಅದು ಆ ಊರಲ್ಲಾಗಿದೆ. ಆಮೇಲೆ ಆ ಊರಲ್ಲಿ ಒಂದು ನಾವು ಭಾಳ ಚೆನ್ನಾಗಿ ಬೆಳದಿಂಗಳನ್ನು ನೋಡಿದ್ವಿ. ಒಂದು ಯಾಕಂದರೆ ನಾವು ಒಂದು ಭಾಳ ಕೆಳ ಮಧ್ಯಮ ವರ್ಗದವರು. ಅದು ಈ ಹೋಟ್ಲ್ ಬಿಸ್ನೆಸ್ ಗೊತ್ತಿತ್ತಲ್ಲ, ಆಗ ಹೋಟ್ಲಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟು ಸಿಗ್ತಿತ್ತು. ನಮ್ಮ ತಂದೆಗೆ ಒಂದು ಅಭ್ಯಾಸ ಇತ್ತು. ತಂದೆ ಒಂದು 6 ತಿಂಗಳು ಕೆಲಸ ಮಾಡಿ 6 ತಿಂಗಳು ನಾಪತ್ತೆ ಆಗಿಬಿಡ್ತಾಯಿದ್ರು. ಅವರ ಥ್ರೂಔಟ್ ದ ಲೈಫ್ ಅವರ ಜೀವನ ಶೈಲಿ ಹಂಗಿತ್ತು. 6 ತಿಂಗಳು ಸಾಕು ದುಡಿಯೋದು, ಉಳಿದಿದ್ದು ನಾನು ಸುತ್ತಾಡ್ತೀನಿ ಅಂತ. ಅವರು ಕೊಯಮತ್ತೂರಿಗೆ ಹೋಗೋದು, ಅಥವಾ ತಮಿಳ್ನಾಡಲ್ಲಿ ಯಾವುದೋ ಊರಲ್ಲಿ ಹೋಗಿರೋದು, ಅಥವಾ ಕೇರಳಕ್ಕೆ ಹೋಗೋದು, ಅಥವಾ ಇಲ್ಲೇ ಮಲ್ಲಂದೂರು ಅಥವಾ ಯಾವುದೋ ಬೀದರು, ಹೀಗೆ ಹೋಗ್ತಾಯಿದ್ರು ಅವರು. ಮುಚ್ಚಿದ ಟೈಮಲ್ಲಿ ನಮ್ಮ ಅಮ್ಮನೇ ಕೆಲಸ ಮಾಡಬೇಕಾಗಿತ್ತು. ಆಗ ನಾವೇನು ಮಾಡ್ತಿದ್ವಿ ಅಂದರೆ ಈ ಬೆಳದಿಂಗಳ ರಾತ್ರಿಯಲ್ಲಿ ಒಂದು ಬುಟ್ಟಿ ತಗೊಂಡು ಅಲಿತಾ ಇದ್ವಿ. ಅಂದರೆ ನಾನು, ನನ್ನ ಅಮ್ಮ, ನನ್ನ ಅತ್ತಿಗೆ ಒಬ್ಬಳು ದೊಡ್ಡ ಮಗಳು, ಇವರೆಲ್ಲ ಈ ಒಂದು ಗುಡ್ಡಗಳಲ್ಲಿ ಅಲಿತಾ ಇದ್ವಿ. ಅಂದರೆ ಒಂದು ಸಗಣಿ ಆರಿಸೋದಕ್ಕೆ, ಇನ್ನೊಂದು ಅಲ್ಲಿ ಈ ಕೆಸುವಿನ ಗಡ್ಡೆಗಳು ಅಥವಾ ಹಣ್ಣುಗಳು ಈ ಥರ ಸಿಗ್ತಾಯಿದ್ವು ನಮಗೆ ಬೇಕಾದ್ದು. ಈ ಥರದಕ್ಕೆ ರಾತ್ರಿ ಅಲಿತಾ ಇದ್ವಲ್ಲ. ಹಾಗಾಗಿ ಒಂದು ಬೆಳದಿಂಗಳು ಮತ್ತು ಗುಡ್ಡ ನನಗೆ ಯಾವತ್ತೂ ಆಕರ್ಷಣೆ ಹುಟ್ಟಿಸುವಂಥದ್ದು. ಅದೊಂದು ಏನು ಮಾಯಾ ವಾಸ್ತವ ಥರ ಕಾಣ್ತದೆ ಇವಾಗ ನೋಡಿದರೆ. ನಾನು ಈಗಲೂ ಹೋದರೆ ಅಲ್ಲಿ ಅಲಿಯಬೇಕು ಅಂತ ಅನಿಸುವಂಥ. ಅಂದರೆ ನಾನು ಗುರುವಾಯನ ಕೆರೆಯಲ್ಲಿ ಬರೆದಿದ್ದೀನಿ, ನಿಮ್ಮ ನೆನಪಿನಲ್ಲಿ ಇರುವ ಊರು ಯಾವತ್ತೂ ಸುಂದರವಾಗಿರುತ್ತದೆ ಅಂತ. ಹೀಗಾಗಿ ಅದು ನೆನಪಲ್ಲಿ ಇರುವ ಊರು. ಉಪ್ಪಿನಂಗಡಿಗೆ ಬಂದಮೇಲೆ ಅದು ಏನು ಒಂದು ರೀತಿ ತಾರುಣ್ಯ. ಅಲ್ಲಿಗೆ ಬಂದಮೇಲೆ ಅಲ್ಲಿ ಉಪ್ಪಿನಂಗಡಿಗೆ ಬಂದೆ, ಕಾಲೇಜಿಗೆ ಸೇರಿದೆ. ಅಲ್ಲಿ ಸೈಮನ್ ಅಂತ ಒಬ್ಬ ಸ್ನೇಹಿತ ಇದ್ದ. ಅವನ ಇದೆಲ್ಲ ಲೈಫು SFIಗೆ ಸೇರಿಸ್ಬೇಕು ಅಂತೇಳಿ ನನ್ನ SFIಗೆ ಸೇರಿಸ್ದ. ಆಮೇಲೆ ಅಲ್ಲಿಂದ ನನ್ನನ್ನು ಕೊಟ್ಟಾಯಂ ಕರ್ಕೊಂಡು ಹೋದ. ಮನೆಯಲ್ಲಿ ಹೇಳಿದೆ ಸಮ್ಮೇಳನಕ್ಕೆ. ಅಲ್ಲಿಂದ ಕರ್ಕೊಂಬಂದು ಅವನು ಒಂದು ರೀತಿಯಲ್ಲಿ ನನಗೆ ಒಂದು ಕಾರ್ಲ್ ಮಾರ್ಕ್ಸ್ ಥರ ಕಾಣ್ತಿದ್ದ. ಅವನೊಂದು ಎಲ್ಲ ಶಾಲಾ ಮಕ್ಕಳು ಹಿಂಗಿದ್ರೆ ಅವನೊಂದು ಕಂಪೌಂಡ್ ಮೇಲೆ ಹದ್ದಿ ನಿಂತು ವಿಚಾರಪೂರಿತ ಭಾಷಣ ಮಾಡ್ತಾಯಿದ್ದ. ಯಾರಿಗೇನು ಅರ್ಥ ಆಗ್ತಿರಲಿಲ್ಲ. ಬಟ್ ಅವನು ಆ ಹುಟ್ಟಿಸ್ತಿದ್ದ ಹುಮ್ಮಸ್ಸೆಲ್ಲ ಇದೆಯಲ್ಲ, ಅದು ಆ ಊರು. ಆಮೇಲೆ ಅಲ್ಲಿ ನಮಗೆ ಆರಂಭವಾದಂಥ ಕಲಿಕೆ. ಆ ಗುರುವಾಯನ ಕೆರೆಯಲ್ಲಿ ಕೆರೆ ಇತ್ತು, ಈ ಉಪ್ಪಿನಂಗಡಿಯಲ್ಲಿ ನದಿ ಇತ್ತು, 2 ನದಿ ಇತ್ತು. ಸೊ ಈ ನದಿಯಲ್ಲಿ ಈಜು ಕಲಿಯೋದು. ಸೊ ಈ ಥರದ್ದು. ಅದರಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಯ ದಿನ ನಾನು ಮತ್ತು ನನ್ನ ಫ್ರೆಂಡ್ ಗಣೇಶ್ ಅಂತಿದ್ದಾನೆ, ಅವನಿಗೆ ಹೇಳಿದ್ರೆ ಸಿಟ್ಟು ಬರ್ಬೋದು. ಈಗ ನಾವು ಕಲ್ಲಂಗಡಿ ಹಣ್ಣು ಮಾಡ್ತಾಯಿದ್ವಿ. ಕಲ್ಲಂಗಡಿ ಹಣ್ಣು ಮಾರಲಿಕ್ಕೆ ಅಂತ ಒಂದು ಅಂಗಡಿ ಇಡೋದು. ಆಮೇಲೆ ಅಲ್ಲಿ ಆಟ ಆಡ್ತಾಯಿದ್ರು, ತೆಂಗಿನಕಾಯಿ ಕೊಟ್ಟು ಆಟ. ಸೊ ಈ ಥರದ ಒಂದು ಜಗತ್ತಿಗೆ ನಾವು ಜಿಗಿಯೋದು ಅಂತಿದೆಯಲ್ಲ, ಒಂದು ವರ್ಣರಂಜಿತವಾದ ಸಾಹಸಮಯವಾದ ಜಗತ್ತು.
ಅದಕ್ಕೆ ಜಿಗಿದಿದ್ದು ಉಪ್ಪಿನಂಗಡಿಯಲ್ಲಿ. ಅಂದರೆ ಅಲ್ಲೇ ನಾವು ತೋಟ ಮಾಡಿದ್ದು, ಕೆಲಸ ಮಾಡಿದ್ದು, ಇನ್ನೊಬ್ಬರು ತೋಟದಲ್ಲಿ ಕೆಲಸ ಮಾಡಿದ್ದು, ಅಡಿಕೆ ತೋಟವನ್ನು ನೆಟ್ಟು ಬೆಳೆಸಿದ್ದು. ಹೀಗೆ ಇದು ಒಂದು ಎರಡನೇದು, ಒಂದು ತಾರುಣ್ಯಕ್ಕೆ ಕಾಲಿಡುವಂಥ, ಪ್ರೇಮವನ್ನು ಹಂಬಲಿಸುವಂತಹ, ಬಡತನವನ್ನು ಮೀರುವುದಕ್ಕೆ, ಅಜ್ಞಾನವನ್ನು ಮೀರುವುದಕ್ಕೆ ಪ್ರಯತ್ನಿಸ್ತಿದ್ದಂಥ ಒಂದು, ಅಂದರೆ ಅದೆಲ್ಲ ಅಪ್ರಜ್ಞಾಪೂರ್ವಕವಾಗಿ ಈಗ ಹೇಳ್ಬೋದು ಅದನ್ನ. ಆಗ ಗೊತ್ತಿರಲಿಲ್ಲ, ಆಗ ಬೆಳೀತಾ ಇದ್ದಂಥ, ಬದುಕ್ತಾ ಇದ್ದಂಥ ಕಾಲ ಅದು ಭಾಳ ಚೆನ್ನಾಗಿತ್ತು ನನ್ನ ಜೀವನದಲ್ಲಿ. ಸೊ ಹಾಗಾಗಿ ನನಗೆ ಗುರುವಾಯನ ಕೆರೆಯ ಬಗ್ಗೆ ಬರೆದಷ್ಟು ಸಲೀಸಾಗಿ ಉಪ್ಪಿನಂಗಡಿಯ ಬಗ್ಗೆ ಬರೆಯೋಕ್ಕಾಗಿಲ್ಲ. ಅಲ್ಲಿ ಒಂದು ಪುಸ್ತಕ ಬರೆದಿದ್ದೀನಿ, ಇನ್ನೊಂದು ಬರಿಬೇಕು ಉಪ್ಪಿನಂಗಡಿಯ ಬಗ್ಗೆ, ಬಟ್ ಇನ್ನೂ ನನಗೆ ಅದು ಸಿಕ್ಕಿಲ್ಲ. ಯಾವತ್ತೋ ಒಂದಿನ ಸಿಕ್ಕಿದರೆ ಬರಿಬೋದು, ಕೈಗೆಟಕಿಲ್ಲ. ಅಂದರೆ ಅದನ್ನು ಹೆಂಗೆ ಹಿಡಿಬೇಕಂತ ಗೊತ್ತಾಗಲ್ಲ. ಸೊ ಅದು ಒಂದು ರೀತಿಯಲ್ಲಿ ಈ ಮರಳಿನ ಥರ ಜಾರಿ ಹೋಗ್ತಾ ಇರುತ್ತೆ, ಆ ರೀತಿ. ಈ ಕಾರ್ಯಕ್ರಮ ಜೋಗಿಯ ಇಡೀ ಬದುಕಿನ ನೋಟವನ್ನು ಕಟ್ಟಿಕೊಡುವಂಥದ್ದಲ್ಲ, ಜೋಗಿಯ ಓದು ಮತ್ತು ಬರಹದ ಯಾತ್ರೆಯನ್ನು ಒಂದು ಪುಟ್ಟದಾಗಿ ಒಂದು ಕಿಟಕಿಯ ಮೂಲಕ ತೋರಿಸುವಂಥ ಪ್ರಯತ್ನ. ಜೋಗಿಗೆ ನೀವೆಲ್ಲರೂ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಅವರ ಮುಂದೆ ಮಂಡಿಸ್ತೀನಿ. ಹಾಗಾಗಿ ಜೋಗಿ ಜೊತೆ ಆರಾಮ್ಸೆ ನೀವು ಚಾಟ್ ಮಾಡ್ಬೋದು. 94818, ರಿಪೀಟ್ ಮಾಡ್ತೀನಿ, 948183445. ಇನ್ನೊಮ್ಮೆ 948183445. ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ಆ ಎಲ್ಲ ಪ್ರಶ್ನೆಗಳನ್ನು ನಾನು ಜೋಗಿಯ ಮುಂದೆ ಮಂಡಿಸ್ತೀನಿ. ಮತ್ತು ಅವರಿಂದಲೇ ನೇರವಾಗಿ, ಯಾಕೆಂತಂದರೆ ಈಗಾಗಲೇ ಅವರು ಬಹುಶಃ ಎಲ್ಲಿಯೂ ಬರೆದುಕೊಳ್ಳದಂತಹ ಅನುಭವಗಳನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಹೊರಗೆ ತರಬಹುದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಏನಂತ ಕರಿಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಜೋಗಿ ಅನ್ಬೇಕಾ, ಜಾನಕಿ ಅನ್ಬೇಕಾ, ಗಿರೀಶ್ ರಾವ್ ಕತ್ವಾರ್ ಅನ್ಬೇಕಾ? ನನಗೆ ಗೊತ್ತಿರೋದು 3, ಅದರ ಆಚೆಗೆ ಎಷ್ಟೆಲ್ಲ ಹೆಸರುಗಳು ನಿಮಗಿದೆ ಅಂತ. ವಾಟ್ ಆರ್ ಯು ಅಂಡ್ ವಾಟ್ ಈಸ್ ಯುವರ್ ನೇಮ್? ಇಲ್ಲ, ನಾನು ಸುಮಾರು 10 ವರ್ಷಗಳ ಕಾಲ ಬರೆದಿದ್ದು ಗಿರೀಶ್ ರಾವ್ ಅಂತ. ಗಿರೀಶ್ ರಾವ್ ಎಚ್ ಅಂತ ಬರೆದೆ 10 ವರ್ಷಗಳ ಕಾಲ. ಆ ನಂತರ ಬೆಂಗಳೂರಿಗೆ ಬಂದ ಮೇಲೆ ಅದೇ ಹೆಸರಲ್ಲಿ ಬರಿತಾ ಇದ್ದೆ. ಬಟ್ ವಯನ್ಕೆ ಒಂದು ಸಲ ನನಗೆ ಒಂದು ಕೆಲಸ ಕೊಟ್ಟರು. ಏನಂದರೆ ಆಗ ಕನ್ನಡಪ್ರಭದಲ್ಲಿ ಒಂದು ಸಣ್ಣ ಟರ್ಮಾಯಿಲ್ ಆಗಿ ಕನ್ನಡಪ್ರಭದ ಸಿನಿಮಾ ಜಾಹೀರಾತುಗಳನ್ನೆಲ್ಲ ಮತ್ತೊಂದು ಪತ್ರಿಕೆಗೆ ಹೋಗಿ ಕನ್ನಡಪ್ರಭಕ್ಕೆ ಸಿನಿಮಾ ಫೋಟೋಗಳನ್ನು ಕೊಡಬಾರ್ದು ಅಂತ ಒಂದು ನಿರ್ಣಯ, ಅಘೋಷಿತ ನಿರ್ಣಯ ಆಗಿತ್ತು. ಆ ಟೈಮಲ್ಲಿ 4 ಪುಟದ ಚಿತ್ರಪ್ರಭವನ್ನು ಮಾಡೋದಕ್ಕೆ ಸುದ್ದಿಗಳು ಬೇಕಾಗಿದ್ದವು. ಹಾಗೆ ವಯನ್ಕೆ ಹೇಳಿದರು, ಒಂದು ಸಲ ವಯನ್ಕೆಗೆ ಸಿಟ್ಟು ಬರುತ್ತಲ್ಲ, ಸಿಟ್ಟು ಬಂದಲ್ಲಿ ಹೇಳಿದರು, ನಾನು ಇದನ್ನು ಬಾಲಿವುಡ್ ಸುದ್ದಿಯಿಂದ ತುಂಬುತ್ತೀನಿ ಅಂತ ಹೇಳಿದ್ದೀನಿ, ನೀನು ಒಂದು ಪುಟ ಬಾಲಿವುಡ್ ಬರ್ಕೊಡ್ಬೇಕು ಅಂದರು. ನಾನು ಸಿನಿಮಾದ ಬಗ್ಗೆ ಬರಲಿಕ್ಕೆ ಆಸಕ್ತಿನೇ ಇರಲಿಲ್ಲ. ಸರ್, ಬಾಲಿವುಡ್ ನಾನು ಹಿಂದಿ ಸಿನಿಮಾಗಳು ನೋಡಿದ್ದೆ ಬೇಕಾದಷ್ಟು, ಅಲ್ಲಿಯ ಘಟನೆಗಳು ನಂಗೆ ಗೊತ್ತಿಲ್ಲ ಸರ್, ಹೆಂಗೆ ಅಂತ ಹೇಳಿದರೆ ನೀನು ಅದು ಹೆಂಗೆ ಬರೀತೀಯ ನಂಗೆ ಗೊತ್ತಿಲ್ಲ. ಆಗ ನಾನು ಮುಂಬೈಗೆ ಹೋಗಿ ಬಂದಿದ್ದೆ. ಮುಂಬೈಯಲ್ಲಿ ನಾನು 1 ವರ್ಷ ಏನೋ ಒಂದಷ್ಟು ಕೆಲಸಗಳನ್ನ ಮಾಡಿ ಬಂದಿದ್ದರಿಂದ ನಾನು ಮುಂಬೈಗೆ ಹೋಗಿದ್ದೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅಲ್ಲಿ ಹೋಗಿ ಬಂದಿದ್ದೆ, ನೀನು ಬರೀಬೇಕು ಅಂದರು. ನನಗೆ ಆಗ ಶ್ರೀನಿವಾಸ್ ಜೋಕಟ್ಟೆ ಅಂತ ಒಬ್ಬರು ಗೆಳೆಯರು ಇದ್ದರು ಅಲ್ಲಿ. ಅದು ಬಿಟ್ಟರೆ ಇನ್ನೇನು ಗೊತ್ತಿರಲಿಲ್ಲ. ಸೊ ಸರಿ ಅಂತೇಳಿ ವಯನ್ಕೆ ಹೇಳಿದ ಮೇಲೆ ಇಲ್ಲ ಅಂತ ಹೇಳುವಾಗಿಲ್ಲಲ್ಲ, ಸರಿ ಅಂಥೇಳಿ ನಾನು ಹೇಗೋ ಆ ಕಾಲಕ್ಕೆ ಪತ್ರಿಕೆಗಳಿಂದ, ಮುಂಬೈಯಿಂದ ಬರುವ ಪತ್ರಿಕೆಗಳಿಂದ ಸಂಗ್ರಹಿಸಿ ಅದು ಇಲ್ಲಿ ಬರೋ ಹೊತ್ತಿಗೆ, ನಾನು ಓದೋ ಹೊತ್ತಿಗೆ ಹಳೆ ಸುದ್ದಿ ಆಗಿರ್ತಿತ್ತು. ಅದನ್ನು ರೋಚಕವಾಗಿ ಮಾಡಬೇಕು ಅಂತ ಒಂದು ಲ್ಯಾಂಗ್ವೇಜ್ ಅದಕ್ಕೆ ಸೃಷ್ಟಿ ಮಾಡಿ, ಅದಕ್ಕೆ ಸಾಹಿತ್ಯವನ್ನು ಬಳಸಿ, ಕಾವ್ಯವನ್ನು ಬಳಸಿ, ಒಂದೊಂದು ಸಣ್ಣ ಹನಿಗವನಗಳನ್ನು ಬರೆದು ಬಾಲಿವುಡ್ ಗಾಸಿಪ್ ಅಂತ ಬರೆಯೋಕ್ಕೆ ಶುರು ಮಾಡಿದೆ. ಅದು ನನಗೆ ಇಷ್ಟವಾಗಲ್ಲದ ಕೆಲಸ ಆದ್ದರಿಂದ ಅದನ್ನು ಜೋಗಿ ಅಂತ ಬರೆದೆ. ಆ ಹೊತ್ತಿಗೆ ನಾನು ಮದುವೆ ಆಗುವ ಹಂತದಲ್ಲಿದ್ದೆ. ನನ್ನ ಹೆಂಡತಿ ಜ್ಯೋತಿ, ಅಂದರೆ ನಾನು ಪ್ರೀತಿಸಿದ ಹುಡುಗಿ ಜ್ಯೋತಿ, ಅವಳ ಮದುವೆ ಆಗುವ ಹಂತದಲ್ಲಿ ಇರೋದ್ರಿಂದ ಅವಳ ಇಬ್ಬರ ಹೆಸರನ್ನು ಸೇರಿಸಿ ಜೋಗಿ ಅಂತ ಬರೀತಾ ಹೋದೆ. ಆಮೇಲೆ ಅದೇ ಹೆಸರು ನಿಂತ್ಕೊಂಡ್ಬಿಡ್ತದೆ. ಯಾವಾಗ ಮುಂದೆ ಹಾಯ್ ಬೆಂಗಳೂರಲ್ಲಿ ಅಂಕಣ ಬರೆಯುವಾಗ ರವಿ ಬೆಳಗೆರೆ ಆ ಹೆಸರು ಹಾಕಿದ್ರು, ಅಲ್ಲಿಂದ ಅದೇ ಹೆಸರು ಆಗೋಯ್ತು. ಆಮೇಲೆ ನಾನು ಗಿರೀಶ್ ರಾವ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಎರಡನೆಯ ಸವಾಲು ಯಾಕೆ ಬಂತಂದರೆ, ನಾನು ಹಾಯ್ ಬೆಂಗಳೂರನ್ನು ಬಿಟ್ಟು ಕನ್ನಡಪ್ರಭಕ್ಕೆ ಬಂದ ನಂತರ ನಾನು ಹಾಯ್ ಬೆಂಗಳೂರಲ್ಲಿ ಬರೆಯೋ ಹಾಗಿರಲಿಲ್ಲ ಕಂಪನಿಯ ರೂಲ್ಸ್ ಪ್ರಕಾರ. ಬಟ್ ವಯನ್ಕೆಗೆ ಆ ಬರಹ ಇಷ್ಟ ಆಯಿತು. ವಯನ್ಕೆ ಹೇಳಿದರೆ, ಅಲ್ಲಿ ನೀನು ಬರೀತೀಯಲ್ಲ, ಅದನ್ನು ಇಲ್ಲಿ ಬರೆಯೋಕ್ಕಾಗಲ್ಲ, ಈ ಪತ್ರಿಕೆಯ ಚೌಕಟ್ಟಲ್ಲಿ ಅದು ಜಾಗನೂ ಇಲ್ಲ, ಬರೆಯೋಕ್ಕೂ ಆಗಲ್ಲ.
ಸೊ ನೀ ಅದನ್ನಲ್ಲಿ ಮುಂದುವರಿಸು, ಬಟ್ ನಿನ್ನ ಹೆಸರು ಹಾಕಬೇಡ ಅಂದರು. ಓಕೆ. ಅಷ್ಟು ಫ್ರೀಡಮ್ ಕೊಡ್ತೀನಿ ನಾನು, ಯಾಕಂದರೆ ನೀನು ಮಾಡ್ತಿರೋ ಕೆಲಸ ಚೆನ್ನಾಗಿದೆ, ಬೇರೆ ಬೇರೆಯವ್ರ ಬಗ್ಗೆ ಬರೀತಿದ್ಯಾ ಅದು, ಸೊ ಅದು ಮಾಡು ಅಂತೇಳಿ ಅವರು ಹೇಳಿದರು. ಸದಾಶಿವ ಹೇಳಿದರು. ಆ ಸದಾಶಿವ ಅದನ್ನು ಮೂಟ್ ಮಾಡಿದ್ದು, ವೈನ್ಕೆಗೆ ಹೇಳಿ ಬರೀಲಿ ಬಿಡ್ರಿ ಅಂತೇಳಿ. ಸೊ ಅಲ್ಲಿ ಬರೆಯುವಾಗ ಏನು ಬರೀಬೇಕು ಅಂತ ಹೇಳಿದಾಗ ನಾನು ಜಾನಕಿಯಿಂದ ಬರೆಯೋಕ್ಕೆ ಶುರು ಮಾಡಿದೆ. ಜಾನಕಿ ಅಂತ ಬರಲಿಕ್ಕೆ ಹೆಸರಿಡ್ಲಿಕ್ಕೆ ಕಾರಣ ಏನಂದರೆ ಬೆಳಗೆರೆ ಜಾನಕಮ್ಮ, ರವಿ ಬೆಳಗೆರೆ ಕ್ಲೋಸ್ ಇದ್ದರು. ಸೊ ಹಾಗಾಗಿ ಅದು ರವಿ ಬೆಳಗೆರೆ ಬರೆದಿದ್ದು ಅಂತ ಆಗಲಿ ಅಂತ ನಾವು ಜಾನಕಿ, ಯಾರು ಕೇಳಿದ್ರೆ ಯಾವ ಜಾನಕಿ ಕನ್ಫ್ಯೂಸ್ ಮಾಡ್ಕೊಳ್ಳಿ ಅಂತ ಜಾನಕಿನ ಬರೆಯೋಕ್ಕೆ ಶುರು ಮಾಡಿದೆ. ಸೊ ರವಿ ಬೆಳಗೆರೆ ಸ್ವಲ್ಪ ಸಮಯ ಆದಮೇಲೆ ಅದನ್ನು ಜೋಗಿ ಅಂತ ಒಂದು ಅಘೋಷಿತವಾಗಿ ಏನೋ ಎಲ್ರಿಗೂ ಹೇಳ್ಬಿಟ್ಟಿದ್ರು. ಹೇಳ್ಬಿಟ್ಟು ನಾನದು ಗೊತ್ತಾಗಿತ್ತು, ಬಟ್ ನಮ್ಮ ಆಫೀಸಲ್ಲೂ ಇಬ್ಬರಿಗೆ ಗೊತ್ತಿತ್ತು, ಇನ್ನೊಬ್ರಿಗೆ ಗೊತ್ತಿರಲಿಲ್ಲ. ಅವರೊಂದಿನ ನಾನು ಕರೆದು ಕೇಳಿದ್ರು, ಆಂಟಿಗೆ ಕರೆದು, ನೀನಾ ಬರೀತಿರೋದು ಅದು ಅಂತೇಳಿ. ಅದು ರವಿ ಬೆಳಗೆರೆ ಅವರ ಬೆಳಗೆರೆ ಜಾನಕಮ್ಮನವ್ರದ್ದು. ಹಿಂಗೆಲ್ಲ ಏನೋ ಹೇಳಿ ಅವರಿಗೆ ಬರೀತಾನೆ ಇಲ್ವೋ ಅಂತ ಹೇಳಿಲ್ಲ ನಾನು. ಈಗ ಒಂಥರ ಕನ್ಫ್ಯೂಸ್ ಆಯಿತು. ಆಮೇಲೆ ಅದು ಅವರಿಗೂ ಗೊತ್ತಾಯಿತು ಏನಾದ್ರು ಬರ್ಕೊಳ್ಳಿ ಅಂತ ಸುಮ್ಮನೆ, ಹಾಗಾಗಿ ಜಾನಕಿಯಿಂದ ಬರಿಬೇಕಾಯಿತು. ಮೂರನೇದು ಏನಾಯ್ತು ಅಂದರೆ ಈ ಸಾಹಿತ್ಯದ ಬಗ್ಗೆ ಬರಿಬೇಕು ಅಂತ ನನ್ನ ಗೆಳೆಯ ಶ್ಯಾಮ್ ಸುಂದರ್ ಇದ್ದರು. ಶ್ಯಾಮ್ ಸುಂದರ್ ನನ್ನ ವೆಬ್ಸೈಟಿಗೆ ಬರಿ ಅಂತ ಹೇಳಿದರು. ಆಗ ಆಗ್ತಾನೆ ಅವರು ಕನ್ನಡಪ್ರಭ ಬಿಟ್ಟು, ನಮ್ಮ ಬಾಸ್ ಅವರು ಕನ್ನಡಪ್ರಭ ಬಿಟ್ಟು oneindia.com ಸ್ಟಾರ್ಟ್ ಮಾಡಿದರು. ಆಗ therskanada.com ಅಂತಿತ್ತು. ಇದು ಫಸ್ಟ್ ಪರ್ಸನ್ ಟು ಗೋ ಟು ದಿ ವೆಬ್ ಡಿಜಿಟಲ್ ಜರ್ನಲಿಸಮು. ಅಲ್ಲಿ ಹೇಳಿದಾಗ ಅಲ್ಲಿ ಬರಿಬೇಕು ಅಂತ ಹೇಳಿದರು. ನಾನು ಅವರು ಬಾಸ್ ಇಲ್ಲ ಅಂತ ಹೇಳೋಂಗಿಲ್ಲ, ಸರ್ ಬರಿತೀನಿ, ಬೇರೆ ಹೆಸರು ಬರಿತೀನಿ ಅಂತ ಹೇಳಿದೆ. ಅಲ್ಲಿ ಸತ್ಯವ್ರತ ನಾನು ಬರೀತಿದ್ದೆ. ಆಮೇಲೆ ನಮ್ಮಲ್ಲಿ ಬರೆಯುವಾಗ ಏನಾಗ್ತಿತ್ತು ಅಂದರೆ ಪ್ರತಿ ಆ ಕಾಲದಲ್ಲಿ ಕೆಲವು ಲೇಖನಗಳು ಬರ್ತಾಯಿರಲಿಲ್ಲ ಬೇಕಾಗಿತ್ತು. ನಮ್ಮಲ್ಲಿ ನಾನೇ ಯಾಕೆ ಪ್ರತಿ ಸಲ ಬರೀಬೇಕು ಅಂತ ಅಂದರೆ, ಒಂದು ಪತ್ರಿಕೆಯ ಪುರವಣಿಯಲ್ಲಿದ್ದುಕೊಂಡು ನಾನೇ ಬರೆಯೋದು ಚೆನ್ನಾಗಿರಲ್ಲ. ಹೊರಗಡೆಯವರಿಗೆ ಏನು ಇವನೇ ಬರೀತಾನೆ, ಒಂದು ಟ್ಯಾಬ್ಲಾಯ್ಡಲ್ಲಿ ಸಂಪಾದಕ ಬರೆದಂಗೆ ಇವನೇ ಬರೀತಾನೆ ಅನಿಸುತ್ತೆ. ನಾನು ಬೇರೆ ಬೇರೆ ಹೆಸರುಗಳನ್ನು ಬರೀತಿದ್ದೆ. ನಯನ ಆರ್ ಕಣ್ಣನ್ ಅಂತ ಬರೀತಿದ್ದೆ, ಆಮೇಲೆ ಜಯರಾಮ ಅಂತ ಬರೀತಿದ್ದೆ. ಹೀಗೆ ಒಂದು 10-12 ಹೆಸರುಗಳಿಂದ ಬೇರೆ ಬೇರೆ, ಶ್ರೀಶಾ ಅಂತ ಬರೀತಿದ್ದೆ, ಆಮೇಲೆ ಶಾರದಾ ತನಯ ಅಂತ ಬರೀತಿದ್ದೆ. ಹೀಗೆ ಹಲವಾರು ಹೆಸರುಗಳಲ್ಲಿ. ಅಂದರೆ ನಾನು ಒಂದು ಏನಿಟ್ಕೊಂಡಿದ್ದೆ ಅಂದರೆ ಮನಸ್ಸಲ್ಲಿ, ಯಾರ ಬಗ್ಗೆ ಆದರೂ ಟೀಕೆ ಮಾಡುವಾಗ ನಿಮ್ಮ ನಿಜವಾದ ಹೆಸರು ಬರೀಬೇಕು. ಮೆಚ್ಚುಗೆ ಮಾತಾಡುವಾಗ ಯಾವ ಹೆಸರು ನಡೀತದೆ, ಅಥವಾ ಯಾವುದು ನಮಗೆ ಸಂಬಂಧವಿಲ್ಲದ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರದ ಸಂಗತಿಗಳಿರ್ತಾವಲ್ಲ. ಈಗ ಲೇಖನಗಳು ಬರೆದಾಗ ಚಳಿಗಾಲದ ಬಗ್ಗೆ ಒಂದು ಲೇಖನ ಬರಿ, ಅಥವಾ ಯುಗಾದಿ ಸಂಚಿಕೆಗೆ ಒಂದು ಯುಗಾದಿ ಬಗ್ಗೆ ಲೇಖನ ಬರಿ, ಇದು ಯಾವ ಹೆಸರು ಬರೆದು ನಡೀತದೆ. ಸಾಂದರ್ಭಿಕ ಲೇಖನಗಳು ಒಟ್ಟಿಗೆ ಏನು ನೀವು ಕಥೆಯನ್ನು ಬರಿತೀರೋ ಅಥವಾ ಒಂದು ಕವನವನ್ನು ಬರಿತೀರೋ, ಆಗ ಯು ಬಿಕಮ್ ರೆಸ್ಪಾನ್ಸಿಬಲ್. ಅದನ್ನು ನನ್ನ ಹೆಸರು ಬರಿತಾ ಇದ್ದೆ. ಈ ಥರದ ಪತ್ರಿಕಾ ಬರಹಗಳನ್ನು ಬೇರೆ ಬೇರೆ ಹೆಸರು ಬರಿತಾ ಇದ್ದೆ. ಭಾಳ ಜನ ಮಾಡಿದಾರಲ್ಲ, ಅಂಗೋಲಾಚಾರ್ಯ ಮಾಡಿದ್ದಾರೆ, ಪಾವ್ಯಮಾಚಾರ್ಯರು, ಹಿಂಗೆ ಬೇರೆ ಬೇರೆ ಹೆಸರು, ರವಿ ಬೆಳಗೆರೆ ಬರಿತಾಯಿದ್ರು. ಇವನ್ ನಮ್ಮ ಸತ್ಯ ಕೂಡ ಬೇರೆ ಬೇರೆ ಹೆಸರು ಬರಿತಾಯಿದ್ರು. ಇದು ಒಂದು ಪತ್ರಿಕೆಯ ಅಗತ್ಯ ಅಂತ ನಾನು ಭಾವಿಸಿದ್ದೀನಿ. ನಾನು ಜೋಗಿ ಅಥವಾ ಅವರ ಮೂಲ ನಾಮ ಆಗಿದ್ದಂಥ ಗಿರೀಶ್ ರಾವ್ ಕತ್ವಾರ್ ಅವರನ್ನು ಮೊದಲು ಕೇಳಿದ್ದು ಮತ್ತು ಓದಿದ್ದು ಮಂಗಳೂರಿನಲ್ಲಿದ್ದ ಮಹಾಲಿಂಗ ಭಟ್ರ ಒಂದು ಕಾದಂಬರಿ ನಾಣೆಜ್ಜರ್ ಸುಧಾ ತಿರುಗಾಯರ್. ಸೊ ನಾಣೆಜ್ಜರು ನದಿಯನ್ನು ತಿರುಗಿಸಿದರು ಅನ್ನುವ ಒಂದು ಕಾದಂಬರಿಯ ಬಗ್ಗೆ ನೀವು ಬರೆದಾಗ ತಕ್ಷಣ ಅದು ನನಗೆ ಆ ಬರಹ ಸ್ಟ್ರೈಕ್ ಆಗೋದಕ್ಕೆ ಒಂದು ಕಾರಣ ಇತ್ತು. ಯಾಕೆಂದರೆ ಆ ಕಾದಂಬರಿ ಮೂಡಿ ಬರಲಿಕ್ಕೆ ಒಂದು ಇಂಡೈರೆಕ್ಟ್ ಆದ ಒಂದು ಪಾತ್ರ ನಮ್ದಿತ್ತು. ಅದರಲ್ಲಿ ನಾವು ಮಂಗಳೂರಿನಲ್ಲಿ ಕೊಲಾಜ್ ಅಂತ ಒಂದು ಸಂಘಟನೆಯನ್ನು, ಸಾಂಸ್ಕೃತಿಕ ಒಂದು ಗ್ರೂಪನ್ನು ಮಾಡಿಕೊಂಡು ಅದರಲ್ಲಿ ಮಹಾಲಿಂಗ ಭಟ್ರು ಬರೆದಂಥ ಒಂದು ಅಧ್ಯಾಯವನ್ನು ಓದಿಸಿದ್ವಿ. ಅದರಿಂದ ಸಿಕ್ಕಂಥ ರಿಯಾಕ್ಷನ್ಸು ಇನ್ನೊಂದು ಮತ್ತೊಂದು ಅವ್ರಿಗೆ ಒಂದು ಇನ್ಸ್ಪೈರ್ ಆಗಿರ್ಬೋದು. ಅಲ್ಲಿಂದ ಆ ಕಾದಂಬರಿ ಬಂತು. ಆ ಕಾದಂಬರಿಯ ಬಗ್ಗೆ ನೀವು ಬರೆದ ಕನ್ನಡಪ್ರಭದಲ್ಲಿ ಇದ್ದ ಲೇಖನ ಇತ್ತಲ್ಲ, ಅದು ದಟ್ ಗೇವ್ ಎ ಲಾಟ್ ಆಫ್ ಇನ್ಸೈಟ್ಸ್. ಅಂದರೆ ನಾನೇನು ಗ್ರಹಿಸಿದ್ದೆ ಅದಕ್ಕಿಂತ ತುಂಬ ಭಿನ್ನವಾದಂಥ ಗ್ರಹಿಕೆ ಆಗಿತ್ತು. ಹಾಗೆ ನನಗೆ ಫಸ್ಟು ಗಿರೀಶರಾವ್ ಅತ್ವಾರ್ ಸೊ ಅಲ್ಲಿ ನೆನಪಿಗೆ ಬಂದರು. ಅಲ್ಲಿಂದ ಜರ್ನಿ ಇಲ್ಲಿಯವರೆಗೆ ಸಾಗಿ ಬಂದಿದೆ. ನನಗೆ ಇವರು ತುಂಬ ಹೆಲ್ಪ್ ಮಾಡಿದ್ರು ಅಲ್ಲಿ. ಯಾರು ಒಡೆಯ ಸರ್ ರಘುರಾಮ್ ಶೆಟ್ಟರ ಪತ್ರಿಕೆಗೂ ಸುಮಾರು ಮುಂಗಾರಿಗೆ ಬರಿತಾ ಇದ್ದೆ. ಮುಂಗಾರಿಗೆ ಒಂದಷ್ಟು ಲೇಖನಗಳನ್ನು ಬರೆಯೋದು. ಆ ಕಾಲದಲ್ಲಿ ಏನು 18, 19, 20 ವಯಸ್ಸಾದ್ರಿಂದ ಒಂದಷ್ಟು ಜಗಳಗಳು ಇದೆಲ್ಲ ಆಗ್ತಿದ್ವು ಅಲ್ಲಿ. ಆಗ ಅಲ್ಲಿ ನಮ್ಮ ಕೇಶವ ಬಿಟ್ಲು ಅಲ್ಲಿದ್ದರು, ದಿನೇಶ್ ಅಮೀನು ಅಲ್ಲೇ ಇದ್ದರು, ಆಮೇಲೆ ಹನೀಫ್ ಅಲ್ಲಿ ಇದ್ದರು, ಆಮೇಲೆ ಸೊ ಇನ್ನೊಂದಷ್ಟು 4 ಮಂಜು ಗಂಗೂಲಿ ಇದ್ದರು, ಸ್ವಾಮಿ ಇದ್ರು, ಆಮೇಲೆ ವಿಜಯೇಂದ್ರ
ಅಲ್ಲ ಮಂಗಳೂರು ಇದು ಮಾಡಿದ್ರಲ್ಲ ಮಂಗಳೂರು ವಿಜಯ ಅವರು ಇವರೆಲ್ಲ ಅಲ್ಲಿದ್ದರಲ್ಲ. ಸೊ ಆಗ ನಾನು ಅಲ್ಲಿಗೆ ಹೋಗ್ತಿದ್ದೆ ನಮ್ಮ ಊರಿಗೆ. ಅಂದರೆ ಕೆಲವು ಟೈಮ್ ನಾನು ಅದೇ ಅವರ ಮುಂಗಾರು ಪತ್ರಿಕೆ ಸಮೀಪದಲ್ಲಿ ಒಂದು ಊರಲ್ಲಿದ್ದೆ, ಹೊಸಬೆಟ್ಟು. ನಮ್ಮ ಅಜ್ಜಿ ಮನೆ ಇತ್ತಲ್ಲಿ. ಅಲ್ಲಿ ಆ ಸಮುದ್ರ ಬೇಕು ಅಂತ ಅಲ್ಲಿದ್ದೆ. ಅಲ್ಲೊಂದು 2 ವರ್ಷ ಅಲ್ಲಿದ್ದೆ ನಾನು. ಆ ಟೈಮಲ್ಲಿ ಅದು ಭಾಳ ಹತ್ತಿರ ಇತ್ತು. ಸೊ ಅಲ್ಲಿಗೆ ಹೋಗೋದು ಮಾಡ್ತಾಯಿದ್ದೆ. ಆಗ ಅಲ್ಲೂ ಬಹಳಷ್ಟು ಲೇಖನಗಳು ಪ್ರಕಟ ಆಗಿದ್ದಾವೆ. ಬಿ ಗಣಪತಿನೂ ಅಲ್ಲಿದ್ದರು ಅನಿಸುತ್ತೆ. ಅಲ್ಲ, ಈಗ ಜೋಗಿ ಬರಹಕ್ಕೆ ಬಂದರು ಮತ್ತೆ ಶುರು ಮಾಡಿದ್ರು ಅನ್ನೋ ಅಷ್ಟೊತ್ತಿಗೆ ಜರ್ನಲಿಸಮ್ಗೆ ಜಂಪ್ ಆಗಿದ್ರು. ಜರ್ನಲಿಸಮ್ನ ತೆಕ್ಕೆಗೆ ನೀವು ಬಂದ್ಬಿಟ್ಟಿದ್ರಿ. ಆದರೆ ಈ ಜರ್ನಲಿಸಮ್ ತೆಕ್ಕೆಗೆ ಬರುವುದಕ್ಕೆ ಮುಂಚಿನ ಜೋಗಿ ಯಾರು, ಏನಾಗಿದ್ರು ಅವರು? ಸರ್, ನಾನು ಓದಿದ್ದು BCom. ಯಾಕೆ ಓದಿದ್ದೆ, ನನಗೆ BA ಓದಬೇಕು, ಇಂಗ್ಲೀಷ್ MA ಓದಬೇಕು ಅಂತ ಒಂದು ಆಸೆ ಇತ್ತು. ನಾನು ಉಪ್ಪಿನಂಗಡಿಯಲ್ಲಿ ಇದ್ದಿದ್ದು ಎರಡೇ, BA ಅಥವಾ BCom. ಎರಡರಲ್ಲೊಂದು ಆಯ್ಕೆ ಮಾಡಬೇಕಿತ್ತು. ನನ್ನ ಮನೆಯಲ್ಲೆಲ್ಲ ಹೇಳಿದರು BCom ತಗೋ, ಕೆಲಸ ಸಿಗ್ತದೆ. ಆ ಕೆಲಸ ಭಾಳ ಅನಿವಾರ್ಯವಾಗಿತ್ತು ನನಗೆ. ಭಾಳ ಅನಿವಾರ್ಯ ಅಂದರೆ ನಾನು ಡಿಗ್ರಿ ಮುಗಿಸಿ ಕೆಲಸ ಮಾಡದೇ ಇದ್ದರೆ ನನಗೆ ಹೊಟ್ಟೆ ಪಾಡಿಲ್ಲ, ಆ ಥರದ ಕಷ್ಟ ಇತ್ತು. ಸೊ ನಾನು BCom ಮಾಡಿದೆ. BCom ಮಾಡಿದ ನಂತರ ನನಗೆ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ನಮ್ಮೂರಲ್ಲೇ ಒಂದು ಈ ಪುಸ್ತಕದ ಗಂಟೆ ಹೆಂಗಿದೆ ನೋಡಿ. ಆಗ ನಾವು ಓದ್ತಿದ್ದ ಪುಸ್ತಕಗಳು ಪೆಂಗ್ವಿನ್ ಕನ್ಸಲ್ಟೆನ್ಸಿ ಅಂತ ಶುರು ಮಾಡಿದೆ. ಅಂದರೆ ಒಂದು ಅಕೌಂಟಿಂಗ್ ಹೌಸ್. ನಾನು ಮತ್ತು ನನ್ನ ಗೆಳೆಯ ಗೋಪಾಲಕೃಷ್ಣ ಕುಟ್ಟಿನಿ ಸೇರಿಕೊಂಡು ಒಂದು ಪೆಂಗ್ವಿನ್ ಕನ್ಸಲ್ಟೆನ್ಸಿ ಶುರು ಮಾಡಿದ್ವಿ. ನಮಗೇನು ಗೊತ್ತಿರಲಿಲ್ಲ ಅಕೌಂಟೆನ್ಸ್ ಬಗ್ಗೆ. ಒಂದೇ ಒಂದು ಗೊತ್ತಿದ್ದೇನೆಂದರೆ, ರಜೆಯಲ್ಲಿ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗ್ತಿದ್ದೆ. BCom ಮಾಡ್ತಿದ್ದಾಗ ರಜೆ ಇದ್ದಾಗ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗಿ ಆ ಡೆಬಿಟು ಕ್ರೆಡಿಟು ಬರೆಯೋದು ಹೆಂಗೆ ಅಂತ ತಿಳ್ಕೊತಿದ್ದೆ. ಸೊ ಅದರಿಂದ ಇವ್ರದ್ದು ಆ ಕಂಪನಿಯ ಅಕೌಂಟ್ಗಳು ಒಂದು 2-3 ಜನರದ್ದು, ಶಫಿ ಅಂತ ಒಬ್ಬರಿದ್ರು ನಮ್ಮಲ್ಲಿ, ಇನ್ನೊಬ್ಬನ ಕ್ಲಾಸ್ಮೇಟ್ ಇದ್ದ, ಇವ್ರದ್ದು ಅಕೌಂಟ್ಸ್ ಮಾಡ್ತಾಯಿದ್ವಿ. ಅದಾದ ನಂತರ ಇದು ಅವರಿಬ್ಬರು ನಮಗೆ ಏನು ನಮ್ಮ ಆಫೀಸಿನ ಖರ್ಚು ಕೂಡ ಹುಟ್ಟುತ್ತಿರಲಿಲ್ಲ. ಸೊ ಅಲ್ಲಿಂದ ಬೇರೆ ಕೆಲಸಕ್ಕೆ ಹೋದೆ. ಅಂದರೆ ಪುತ್ತೂರಿನಲ್ಲಿ ಒಂದು ಕೆಲಸಕ್ಕೆ ಹೋದೆ. ಅಲ್ಲಿ ಒಬ್ಬರು ಪಾಷಾ ಅಂತಿದ್ದರು. ಅವ್ರದ್ದೊಂದು ಗೇರು ಬೀಜದ ಅಡ್ಡ ಇತ್ತು, ಅಡ್ಡೆ. ಸೊ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಸೀಸನಲ್ಲು, ಯಾವ ಗೇರು ಬೀಜ ಬರುತ್ತೆ ಈ ತಿಂಗಳು, ಏಪ್ರಿಲು, ಈ ತಿಂಗಳಲ್ಲಿ ಮಾತ್ರ ಸಿಗೋದು. ಅದು ಜಾಸ್ತಿ ಕೆಲಸ ಇರ್ತಿತ್ತು. ಅಲ್ಲಿಂದ ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದಾಗ ಅಲ್ಲೊಬ್ಬರು ಸ್ನೇಹಿತರು ಸಿಕ್ಕಿದ್ರು ನನಗೆ, ಭಾಳ ಒಳ್ಳೆಯ ಸ್ನೇಹಿತರು. ಸೂರ್ಯಪ್ರಕಾಶ್ ಅಂತ, ಅವರು ಇತ್ತೀಚೆಗೆ ತೀರ್ಕೊಂಡ್ರು 3-4 ತಿಂಗಳ ಹಿಂದೆ. ಅವರು ಈಸ್ ಎ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್. ಅವರು ನನ್ನನ್ನು ಒಂದು ಕಂಪನಿಯಲ್ಲಿ ಕೆಲಸ ಕೊಟ್ಟಿದ್ದರು, ಕೋಮಲ್ ಸ್ವೀಟ್ಸ್ ಅಂತ. ಸೊ ಅಲ್ಲಿ ಅಕೌಂಟೆಂಟ್ ಆಗಿ ಅವ್ರ ಕೆಳಗಡೆ ನಾನು ಆರಂಭಿಸಿದೆ ಕೆಲಸ. ಆಗಲೇ ನಾನು ಈ ಮುಂಗಾರು ಈ ಸಂಪರ್ಕಕ್ಕೆ ಬಂದಿದ್ದು. ಸೊ ಅಲ್ಲಿ ಕೆಲಸ ಮಾಡ್ತಾ ನಾನು ಅಕೌಂಟೆಂಟ್ ಆಗಿದ್ದೆ. ಅಲ್ಲಿ ಅಕೌಂಟೆಂಟ್ ಆಗಿ ಸ್ವಲ್ಪ 3-4 ವರ್ಷ ಕೆಲಸ ಮಾಡಿ, ಒಂದು 3 ವರ್ಷ ಮಾಡಿರ್ಬೋದು. ಅದೇ 86ಇಂದ 92 ತನಕ ಇದೆಲ್ಲ ಆಗಿದ್ದು. ಅದು ಮಾಡಿ ಮತ್ತು ವಾಪಸ್ ಬಂದೆ, ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಅಂದರೆ ನನಗೆ ಇಷ್ಟ ಇರಲಿಲ್ಲ. ಸೊ ವಾಪಸ್ ಬಂದು ಒಂದು ಅಂಗಡಿ ಮತ್ತು ಹೋಟ್ಲ್ ಮಾಡ್ಕೊಂಡಿದ್ದೆ ಊರಲ್ಲಿ, ಒಂದು ಹಳ್ಳಿನಲ್ಲಿ. ಅದಕ್ಕೊಂದು ಅಂದರೆ ಒಂದು ಅಂಗಡಿ ಪಕ್ಕದಲ್ಲಿ ಒಂದು ಹೋಟ್ಲ್, 2 ಸೇರಿ ಒಂದು ಮಾಡ್ಕೊಂಡಿದ್ದೆ. ಅದು ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಅಲ್ಲಿಗೆ ಬೆಂಗಳೂರಿಗೆ ಬಂದು ಇಲ್ಲಿ ಮತ್ತೆ ಅಕೌಂಟೆಂಟ್ ಆಗಿದ್ದೆ. ನನ್ನೊಂದು ಬುಕ್ ಇದೆ, B Capital ಅಂತ. ನಾನು ಬೆಂಗಳೂರಿಗೆ ಬಂದ ತಕ್ಷಣ ಇಲ್ಲೊಂದು ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್, ಕುರಾನ ಆ್ಯಂಡ್ ಕುರಾನ ಅಂತ, ಅಲ್ಲಿ ಕೆಲಸ ಮಾಡಿದ್ದು. ಅಲ್ಲಿಂದ ಯೂನಿಮಾರ್ಕ್ ಅಂತ ಆ ಕೆಲಸವನ್ನು, ಅದು ಯಾಕೆಂದರೆ ಅಲ್ಲಿ KN ಅರುಣ್ ಅಂತಿದ್ದಾರೆ, ರೈಟರ್, ಟ್ರಾನ್ಸ್ಲೇಟರ್, ಜಿಡ್ಡು ಕೃಷ್ಣಮೂರ್ತಿ ಹಿಂಗೆ ಅನುವಾದ ಮಾಡಿದಾರಲ್ಲ, ಅವ್ರ ಆಫೀಸಲ್ಲಿ ಕೆಲಸ ಕೊಟ್ಟರು. ಅದೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿದ್ದ ಕಂಪನಿ. ಸೊ ಅಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿಂದ ಇನ್ನೊಂದು ಕಂಪನಿ, ಹಿಂಗೆ ಸಂಸ್ಥೆಗೆ ಹೋದೆ. ಹೀಗೆ ಅಕೌಂಟೆಂಟು, ಆಮೇಲೆ ಚೀಫ್ ಅಕೌಂಟೆಂಟು, ಫೈನಾನ್ಸ್ ಮ್ಯಾನೇಜರು, ಅಕೌಂಟ್ಸ್ ಮ್ಯಾನೇಜರು, ಹೀಗೆಲ್ಲ. ಆಮೇಲೆ ಒಂದಷ್ಟು ವರ್ಷ ಆ್ಯಡ್ ಏಜೆನ್ಸಿಲಿ ಕೆಲಸ ಮಾಡಿದೆ. ಆಮೇಲೆ ಹೈದ್ರಾಬಾದಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಕೊಯಮತ್ತೂರಲ್ಲಿ ಒಂದಷ್ಟು ವರ್ಷ ಕೆಲಸ ಮಾಡಿದೆ, ಒಂದು 10 ತಿಂಗಳು ಕೆಲಸ ಮಾಡಿದೆ. ಹೀಗೆಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಬೊಮ್ಮಸಂದ್ರದಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲೊಂದು ಒಂದು ಕಂಪನಿ ಇತ್ತು ಒಳ್ಳೆ. ಆ ಕಂಪನಿಲಿ ನನ್ನ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿದ್ವಿ. ಇಟ್ ವಾಸ್ ಲೈಕ್ ಎ ಹ್ಯಾಮ್ಲೆಟ್ ಅಂತ ಹೇಳ್ತಾರಲ್ಲ, ಒಂದು ಪುಟ್ಟ ಹಳ್ಳಿ. ಅಲ್ಲಿ ನಾವು ಒಂದಷ್ಟು ಸ್ನೇಹಿತರು, ಅಲ್ಲಿ ಒಂದು ಫ್ಯಾಕ್ಟ್ರಿಗಳಿದ್ವು, ಅದು ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿ ಕೆಲಸ ಮಾಡಿ ಅಲ್ಲಿ ಆಟ ಆಡ್ತಾ ಭಾಳ ಸಂತೋಷವಾಗಿದ್ವು ಅಲ್ಲಿ. ಆ ಟೈಮಲ್ಲಿ ನನಗೆ ಹಾಯ್ ಬೆಂಗಳೂರಿಂದ
ಹೌದಾ, ಆ ಟೈಮ್ ONK ಪರಿಚಯ ಆಗಿತ್ತು. ಹ್ಮ್. ಕೆ ಸತ್ಯನಾರಾಯಣ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ರು. ಸೊ ಅವ್ರ ಪರಿಚಯ ಆಗಿ ಅಲ್ಲಿಗೆ ಬರೀತಾ ಇದ್ದೆ. ಆ ಟೈಮ್ ರವಿ ಅಂಕಣ ಬರಿ ಅಂತ ಹೇಳಿದರು. ಸೊ ಹೀಗೆ ಇನ್ ಅಕೌಂಟೆನ್ಸಿ ಟು ಜರ್ನಲಿಸಮ್ ಅಂದರೆ ಒಂದು ರೀತಿಯ ಬರೆಹ ಲೆಕ್ಕಾಚಾರ ದಿಂದ ಈ ಲೆಕ್ಕಾಚಾರ ಇಲ್ಲದ ಬರವಣಿಗೆಗೆ ಜರ್ನಿ ಚೆನ್ನಾಗಿತ್ತು. ಓಕೆ. ನಾನು ಆಗ ಏನು ಮಾಡ್ತಿದ್ದೆ ಅಂದರೆ ಹ್ಮ್. ಬೊಮ್ಮಸಂದ್ರದಿಂದ ಪ್ರತಿದಿನ ಸಂಜೆ ಮೋಟ್ರ್ ಬೈಕ್ ಇಟ್ಕೊಂಡು ಬೆಂಗಳೂರಿಗೆ ಬಿಡ್ತಿದ್ದೆ. ಹ್ಮ್. ಮಳೆ ಬಿಸಿಲು ಏನು ಇದ್ರೂ ಬಂದು ONK ಹತ್ರ ಮಾತಾಡಿ ಹ್ಮ್. ಇಲ್ಲೇ ಸ್ನೇಹಿತರನ್ನ ಭೇಟಿ ಮಾಡಿ ಮತ್ತು ರಾತ್ರಿ 12 ಗಂಟೆಗೆ ವಾಪಸ್ ಹೋಗ್ತಾಯಿದ್ದೆ. ಓಕೆ. ಇಟ್ ವಾಸ್ ಎ ವೆರಿ ಗುಡ್ ಜರ್ನಿ. ಅಂದರೆ ಇಲ್ಲಿ ಏನು ಪ್ರೋಗ್ರಾಮ್ ಆದರೂ ಬರ್ತಾಯಿದ್ವಿ. ಹ್ಮ್. 5 ಗಂಟೆ ಪ್ರೋಗ್ರಾಮ್ ಆದರೆ ಅಲ್ಲಿ ಆಫೀಸಿಂದ ಮುಗಿಸ್ಕೊಂಡು ಮೋಟ್ರ್ ಬೈಕಲ್ಲಿ ಬರೋದು. ಆಗ ಸಿಂಗಲ್ ರೋಡ್ ಅದು, ಹೊಸೂರು ರೋಡು. ಹ್ಮ್. ಸೊ ಈ ಜರ್ನಿ ಎಲ್ಲ ಇದೆಯಲ್ಲ, ಇಟ್ ವಾಸ್ ಅದೊಂದು ರೀತಿಯಲ್ಲಿ ನೂರಾರು ಸ್ನೇಹಿತರನ್ನು ಕೊಟ್ಟಿತ್ತು ನನಗೀಗ. ಈ ಹೆಂಗಿದ್ದಾರೆ ಅಂದರೆ ನಮ್ಮ ಸ್ನೇಹಿತರು, ಅವರು ಚಾರ್ಟರ್ಡ್ ಅಕೌಂಟೆಂಟ್ಗಳು ಫ್ರೆಂಡ್ಸ್ ಇದ್ದಾರೆ, ಆಮೇಲೆ ಕಂಪನಿ ಸೆಕ್ರೆಟರಿಗಳಿದ್ದಾರೆ, ಆಮೇಲೆ ಕಂಪನಿಯ ಬೇರೆ ಬೇರೆ ಟೆಕ್ನಿಕಲ್ ವಿಭಾಗದಲ್ಲಿದ್ದಾರೆ, ಆಮೇಲೆ ಕಂಪನಿಯ ಮಾಲೀಕರಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ವಲಯದಲ್ಲಿದ್ದ ಗೆಳೆಯರು ಸಿಕ್ಕಿದ್ರು. ಆಮೇಲೆ ಬೇರೆ ಬೇರೆ ಕೆಲಸಗಳು ಗೊತ್ತಾದವು ನನಗೆ. ಈಗ ನಾವು ಮಾತಿಗೆ ಬಂದಾಗ ಅವನು ನಾನು ಬ್ಯಾಂಕರಲ್ಲಿ ಈ ಬ್ಯಾಂಕಿಂಗ್ ಜಾಬ್ ಅಂತ ಹೇಳ್ತಾರಲ್ಲ, ಈ ಬ್ಯಾಂಕಿಂಗಲ್ಲಿ ಹಲವಾರು ಇದ್ದಾವೆ ಇಲ್ಲಿ. ಡಿಸ್ಕೌಂಟಿಂಗ್ ಚೆಕ್ಕಿಂದ ಹಿಡಿದು ಆಸ್ಕಿಂಗ್ ಫಾರ್ ಎ ಟೆಂಪ್ರರಿ ಓವರ್ ಡ್ರಾಫ್ಟು, ಈ ಥರದ ಟೆಕ್ನಿಕಲ್ ಟರ್ಮ್ಸ್ ಇದ್ದಾವೆ. ಅದರಲ್ಲೂ ಒಂದಷ್ಟು ವರ್ಷ ಕೆಲಸ ಮಾಡೋದ್ರಿಂದ ಈಗ ತುಂಬ ಕೆಲಸಗಳು ಗೊತ್ತಾದವು. ಆಮೇಲೆ ಈ ಕಾರ್ ವಾಷಿಂಗ್ ಸೆಂಟರು, ಆಮೇಲೆ ಒಂದು ರೇಷ್ಮೆ ಕಂಪನಿ, ಆಮೇಲೆ ಒಂದು ಬಿಸ್ಕತ್ ಕಂಪನಿ. ನಂಗೆ ಬಿಸ್ಕತ್ ಹೆಂಗೆ ಆರಂಭದಿಂದ ಶುರುವಾಗಿ ಹೆಂಗೆ ಕೊನೆ ತನಕ ಬಿಸ್ಕತ್ ಆಗುತ್ತೆ ಅಂತ ಗೊತ್ತಿದೆ. ಒಂದು ಬಿಸ್ಕತ್ತಿಗೆ ನೀವು 10 ರೂಪಾಯಿ ಕೊಟ್ಟು ತೊಗೊಂಡ್ರೆ ಅದರ ಪ್ರೊಡಕ್ಷನ್ ಕಾಸ್ಟು 1 ರೂಪಾಯಿ ಇರುತ್ತೆ ಅಂತ ಗೊತ್ತಿದೆ. ಸೊ ಹಿಂಗೆ ಶುರು ಆಗುತ್ತೆ ಅದು. ಸೊ ಇದು ಅಂದರೆ ರಿಜೆಕ್ಟ್ ಆದ ಬಿಸ್ಕೆಟನ್ನು ಏನು ಮಾಡ್ತಾರೆ. ಸೊ ಈ ಥರದ್ದೊಂದು ಜಗತ್ತು. ಸೊ ಈ ಜಗತ್ತೆಲ್ಲ ಇದೆಯಲ್ಲ, ಇದು ನನ್ನ ಕಥೆಗಳಲ್ಲಿ ಬರ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಒಂದು ಈ ಪತ್ರಿಕೋದ್ಯಮಕ್ಕೆ ಬರುವ ಮುಂಚಿನ ಜೀವನ ಇದೆಯಲ್ಲ, ಅದು ಇಂಟ್ರೆಸ್ಟಿಂಗ್ ಆದ ಜೀವನ. ಇದು ಇಂಟ್ರೆಸ್ಟಿಂಗ್ ಅಲ್ಲ ಅಂತಲ್ಲ, ಬಟ್ ಅದು ಬೇರೆ ಬೇರೆ ಪಾಠಗಳನ್ನು ಕಲಿಸ್ತಾ ಹೋಗುತ್ತಲ್ಲ. ಇಲ್ಲ, ನಿಮ್ಮ ಒಂದು ಗ್ರಹಿಸುವ, ಅರಗಿಸಿಕೊಳ್ಳುವ ಅಥವಾ ನೋಡುವ ಸೊ ರೀತಿ ಭಿನ್ನ ಇರೋದ್ರಿಂದಾಗಿ ಬಹುಶಃ ಅವೆಲ್ಲವೂ ಕೂಡ ಕಥೆ ಕಾದಂಬರಿಗಳಲ್ಲಿ ಆಚೆ ಬಂದಿದೆ ಅಂತ ಅನಿಸುತ್ತೆ. ಇತ್ತೀಚೆಗೆ ಪುಚ್ಚೆ ಬರೆದಾಗ ನಾನು ನಿಮ್ಮ ಜೊತೆ ಮಾತಾಡಿದ್ದೆ. ಏನಂತಂದರೆ ಅದರಲ್ಲಿ ನೀವು ಆರಂಭದಲ್ಲಿ ಆ ಬಸ್ಗೆ ಸಂಬಂಧಪಟ್ಟಾಗಿ ಏನು ಮಾತಾಡ್ತಾ ಹೋಗ್ತೀರಿ, ಆ ಬಸ್ ಟ್ರಕ್ನ ವ್ಯವಹಾರಗಳು, ಸೊ ಅದನ್ನೇ ಒಂದು ರೀತಿಯ ಹೊಸ ಲೋಕವನ್ನು ಕಟ್ಟಿಕೊಡುವ ಇಂಡಿಪೆಂಡೆಂಟ್ ಕಾದಂಬರಿ ಆಗ್ತದೆ ಅಂತೇಳಿ. ಸೊ ಆ ರೀತಿ ಜೋಗಿ ಸಾಕಷ್ಟು ನೋಟಗಳನ್ನು ಕೊಟ್ಟಿದ್ದಾರೆ. ಒಂದು ನೀವು ಬೆಂಗಳೂರನ್ನು ಸಾಕವ ಅಂತ ಕರಿತೀರ, ಆಯಿತಾ? ಸೊ ನಿಮ್ಮ ಬೆಂಗಳೂರಿನ ಅಂದರೆ ಹೇಗೆ ನಿಮಗೆ ಗುರುವಾಯನ ಕೆರೆ ಕಾಡಿಸಿದೆ, ಉಪ್ಪಿನಂಗಡಿ ಕಾಡಿಸಿದೆ, ಪುತ್ತೂರು ಕಾಡಿಸಿದೆ, ಅದೇ ರೀತಿ ಬೆಂಗಳೂರು ನಿಮ್ಮನ್ನು ನಿರಂತರವಾಗಿ ಅದು ನಿಮ್ಮನ್ನು ಒಂದು ರೀತಿ ಪ್ರಶ್ನೆ ಮಾಡ್ತಾನೆ ಇದೆ, ಕಾಡಿಸ್ತಾನೆ ಇದೆ, ಹುಡುಕಾಟ ಮಾಡೋ ಹಾಗೆ ಮಾಡ್ತಾ ಇದೆ. ಸೊ ನೀವು ಒಂದು ಪುಸ್ತಕವನ್ನು ಬೆಂಗಳೂರು ಎಂಬ ಸಾಕವನಿಗೆ ಅಂತಲೇ ಅರ್ಪಣೆ ಮಾಡ್ತೀರಿ. ಮತ್ತು ಬೆಂಗಳೂರಿನ ಬಗ್ಗೆ ನೀವು 6 ಕೃತಿಗಳನ್ನು ಬರೀತೀರಿ. ಬೆಂಗಳೂರು ನಿಮ್ಮನ್ನು ಅಷ್ಟು ಹಾಂಟ್ ಮಾಡ್ತಾ ಇರೋದು ಯಾಕೆ? ಏನಂದರೆ, ಒಂದು ಏನೂ ಇಲ್ಲದೆ ಇಲ್ಲಿಗೆ ಹುಡುಕಿಕೊಂಡು ಬರುವ ಸಂಖ್ಯಾತ ಮಂದಿಗೆ ಬೆಂಗಳೂರು ವಾಪಸ್ ಕಳಿಸಲ್ಲ ಬರಿಗೈನಲ್ಲಿ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ನಾನು ಊರಲ್ಲಿದ್ದಾಗ ನಂಬಿರಲಿಲ್ಲ. ಯಾಕೆ ನನಗೊಂದು ಭಯ ಏನಿತ್ತಂದರೆ, ಇದು ಬಹಳ ದೊಡ್ಡ ಮಹಾನಗರ ಆದ್ದರಿಂದ, ರಾಜಧಾನಿ ಆದ್ದರಿಂದ ಇಲ್ಲಿ ನನ್ನನ್ನು ಇದನ್ನು ಸ್ವೀಕಾರ ಮಾಡಲ್ಲ ಅಂತಿತ್ತು. ನನಗೆ ಇದರ ಅನಾನಿಮಿಟಿ ಬಗ್ಗೆ ಗೊತ್ತಿರಲಿಲ್ಲ, ಒಂದು ಮುಖ್ಯವಾಗಿ. ಎರಡನೇದು, ಇಲ್ಲಿ ಬಂದಾಗ ಈ ಬೆಂಗಳೂರು ನೀನು ಯಾರು ಅಂತ ಪ್ರಶ್ನೆ ಕೇಳೋದೇ ಇಲ್ಲ. ಅದು ಕೇಳೋದು ಒಂದೇ ಪ್ರಶ್ನೆ, ನೀನೇನು ಮಾಡ್ತೀಯ ಅಂತ. ವಾಟ್ ಕ್ಯಾನ್ ಯು ಗಿವ್ ಫಾರ್ ಮೀ ಅಂತ. ಸೊ ಐ ಕ್ಯಾನ್ ಗಿವ್ ದಿಸ್ ಅಂದರೆ ಇಟ್ ವಿಲ್ ಆಕ್ಸೆಪ್ಟ್. ಸೊ ಪ್ರತಿಯೊಬ್ಬರನ್ನು ಅದೇ. ನಾನು ಈಗ ನಮ್ಮ ಊರಿಂದ ಬಂದು ಯಾರೋ ಬಂದು ಕೆಲಸ ಇಲ್ಲ ಅಂದರೆ ನಿಂಗೆ ಏನು ಗೊತ್ತು ಅಂತ ಕೇಳ್ತೀವಿ, ಏನು ಮಾಡಬಲ್ಲೆ ಅಂತ. ಸೊ ಏನು ಮಾಡಬಲ್ಲೆ ಅಂತ ಹೇಳುವ ಪ್ರಶ್ನೆಯನ್ನು ಒಬ್ಬ ತರುಣನ ಮುಂದೆ ಇಟ್ಟಾಗ ಅದು ಅವನಿಗೆ ಅಂಥ ಪ್ರಶ್ನೆಯನ್ನು ಯಾರೂ ಕೇಳಿರಲ್ಲ. ಎಲ್ಲರೂ ಹೇಳ್ತಾರೆ ನೀನು ಏನು ಮಾಡಲಾರೆ ಅಂತ ರಿಜೆಕ್ಟ್ ಮಾಡಿರ್ತೀವಿ ಊರು. ಅವನ ಕೈಲಿ ಏನೂ ಆಗಲ್ಲ, ಅವನೇನು ಮಾಡಲ್ಲ ಅಂತ. ಬಟ್ ಇಲ್ಲಿ ಬಂದು ಏನು ಮಾಡಬಲ್ಲೆ ಅಂತೇಳಿ, ನಾನು ಇಂಥದ್ದನ್ನು ಮಾಡಬಲ್ಲೆ ಅಂತ ಒಂದು ಸ್ಪಷ್ಟವಾದ ಉತ್ತರ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿ ನಮ್ಗೆ ಗೊತ್ತಿಲ್ಲದೆ ಇದ್ರೂ ಕಲಿಸ್ಕೊಡುತ್ತೆ ಅದು.
ನಾನು ಏನು ಮಾಡಬಲ್ಲೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ಮಾಡುವಂತೆ ಮಾಡುವ ನಗರ ಇದು. ಆ ರೀತಿಯ ಒಂದು ಕಾನ್ಫಿಡೆನ್ಸನ್ನು ಕೊಡ್ತದೆ ನನಗೆ ಅದು. ಸೊ ಹಾಗಾಗಿ ನಾನು ಇಲ್ಲಿ ಬಂದ ಮೇಲೆ ಒಂದು ಪುಟ್ಟ ಮನೆ ಮಾಡಿ ಕತ್ರಿಗುಪ್ಪೆನಲ್ಲಿ ಸ್ವಲ್ಪ ದಿನಕ್ಕೆ ನಮ್ಮ ಅಮ್ಮನ ಕರ್ಕೊಂಬಂದೆ. ಯಾಕಂದ್ರೆ ನನಗೆ ಅಮ್ಮ ಊರಲ್ಲಿ ಕಷ್ಟಪಡ್ತಾರೆ ಅನ್ನಿಸ್ತು. ಅದಾಗ ಸ್ವಲ್ಪ ದಿನಕ್ಕೆ ನಮ್ಮ ಅಪ್ಪ ಬಂದರು. ಅದಾಗಿ ಸ್ವಲ್ಪ ದಿನಕ್ಕೆ ನಮ್ಮ ಅಣ್ಣನ ಮಗಳು ಬಂದಳು, ಅಣ್ಣನ ಮಗ ಬಂದ, ನಮ್ಮ ಚಿಕ್ಕಮ್ಮನ ಮಗ ಬಂದ. ಸೊ ಇವರು ನಾವು 8 ಮಂದಿ ಮದುವೆ ಆಗೋ ಮುಂಚೆ ಇದು ಒಂದು ಪುಟ್ಟ ಮನೆಯಲ್ಲಿದ್ವಿ. ಪುಟ್ಟ ಮನೆಯಲ್ಲಿ ಇದ್ದುಕೊಂಡು ಅಂದರೆ ಒಂದು ಶೀಟ್ ಮನೆ, ಆಗ ಶೀಟ್ ಮನೆ, ಒಂದು ಸಿಂಗಲ್ ಬಾತ್ರೂಮು. ಸೊ ಇಷ್ಟು ಜನರನ್ನು ಈ ಊರು ಸಾಕ್ತಾ ಇತ್ತು. ಆ ಊರಲ್ಲಿ ಆದರೆ ಇದ್ದರೆ ನನ್ನ ಈ ಯಾರೆಲ್ಲ ಬಂದಿದ್ದಾರಲ್ಲ ಊರಲ್ಲಿದ್ದರೆ ಅವರನ್ನು ಹೆತ್ತವರು ಸಾಕಬೇಕಿತ್ತು. ಬಟ್ ಅಷ್ಟು ಜನ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿಕೊಂಡು ಹೋಗಿ ರಾತ್ರಿ ಬಂದು ಯಾರೋ ಇವತ್ತು ಭಾಳ ಕಷ್ಟ ಆಯಿತು ಆಫೀಸಿಂದ ಕಣ್ಣೀರು ಹಾಕೋದಿತ್ತು, ಇದೆಲ್ಲ ಇತ್ತು. ಬಟ್ ನೆಕ್ಸ್ಟ್ ಡೇ ದೇ ಆರ್ ರೆಡಿ ಟು ಗೋ ಟು ದಿ ಆಫೀಸ್. ಈಗ ಹೀಗೆ ಅದು ಹೆಂಗೆ ಅದು ನಮ್ಮನ್ನು ಈ ಒಂದು ಹೀಟಲ್ಲಿ ಇಟ್ಟು ಬಡಿದು ಒಂದು ಏನು ಒಂದು ಇಷ್ಟ ದೇವತಾ ವಿಗ್ರಹ ಅಂತ ಹೇಳ್ತೀವಲ್ಲ ಹಾಗೆ ಅದಕ್ಕೆ ಮಾಡ್ತಾ ಹೋಗುತ್ತೆ ಅಂದರೆ ಒಂದು ಮಹಾನಗರ. ಸೊ ಆ ರೀತಿಯ ಒಂದು ಇದಿರುತ್ತೆ. ಎರಡನೇದು ನಿಮಗೆ ಒಂದು ಅಪರಿಚಿತತೆ ಇರುತ್ತೆ ಇಲ್ಲಿ. ನಾನು ಊರಲ್ಲಿದ್ದಾಗ ಈ ಕೆಲಸ ಮಾಡ್ಬೋದಾ ಮಾಡಬಾರ್ದ ಗೊತ್ತಿರಲ್ಲ. ಆಮೇಲೆ ಎರಡನೇದಾಗಿ ಒಂದು ಕೆಲಸವನ್ನು ಮಾಡ್ತಾ ಹೋದಾಗ ನನಗೆ ಅಲ್ಲಿ ಬಹಳ ಅವಮಾನ ಅನಿಸೋದಿಲ್ಲ. ಯಾಕಂದರೆ ನಾನು ಒಂದು ಅನಾಮಿಕನಾಗಿರ್ತೀನಿ. ಸ್ವಲ್ಪ ದಿವಸದ ನಂತರ ಆ ಕೆಲಸದಲ್ಲಿ ನಾನು ಪರಿಣಿತನಾದಾಗ ಅದಕ್ಕೆ ಬೇಕಾದ ಸನ್ಮಾನ ಕೂಡ ಸಿಗುತ್ತೆ. ಸೊ ಹೀಗೆ ಒಂದು ಭಾಳ ಸುಂದರವಾದ ಜಗತ್ತು ಅಂತ ಇದು ಅನ್ನಿಸ್ತು ನನಗೆ. ಆದರೆ ಈ ಜಗತ್ತಿನ ಮೇಲೆ ಸಿಟ್ಟು ಕೂಡ ಇದೆ. ಯಾಕಂದರೆ ಇದು ನಾನು ಯಾವುದು ಹೇಳಿದ್ನಲ್ಲ, ಒಂದು ಗುಡ್ಡದಲ್ಲಿ ಬೆಳದಿಂಗಳಲ್ಲಿ ನಡ್ಕೊಂಡು ಹೋಗುವಂಥ ಒಂದು ಸುಖ, ಅಥವಾ ಒಂದು ವಿಶಾಲವಾದ ಬಯಲು, ವಿಶಾಲವಾದ ಆಕಾಶ, ಇದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಇದನ್ನು ನಾನು ಮತ್ತೆ ಪಡ್ಕೋಬೇಕು ಅಂತ ಹೇಳಿ ಮತ್ತೆ ಊರಿಗೆ ಹೋಗಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ ನಾನು. ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ. ಈಗ ಆ ಊರು ನನಗೆ ಹೇಳಿದ್ನಲ್ಲ, ನೆನಪಲ್ಲಿದ್ದಾಗ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ, ಈಗ ಹೋದಾಗ ಅಷ್ಟು ಚೆನ್ನಾಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ಈ ವಯಸ್ಸಲ್ಲಿ ಆ ರಿಸ್ಕ್ ತೊಗೊಳಕ್ಕೆ ಸಾಧ್ಯನೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂದು ರೀತಿಯಲ್ಲಿ ಇಲ್ಲಿಗೆ ನಾನು ನನ್ನ ಆಯಸ್ಸಿನ ಬಹುಪಾಲನ್ನು ಬೆಂಗಳೂರಲ್ಲಿ ಬದುಕಿದ್ದೀನಿ. ಐ ಕೇಮ್ ಹಿಯರ್ ಅಟ್ 92 ಅಂದರೆ 27ಗೆ ಬಂದೆ, ಅಲ್ಲ 89, 24ಗೆ ಬಂದೆ. 24 ಅಂದರೆ ಆಲ್ಮೋಸ್ಟ್ 24 ಇಯರ್ಸ್ ಇಲ್ಲಿ ಬದುಕಿದ್ದೀನಿ ನಾನು. 34 ಇಯರ್ಸ್, 32 ಇಯರ್ಸ್ ಇಲ್ಲಿ ಬದುಕಿದ್ದೀನಿ. ಸೊ ಉಳಿದಲ್ಲಿ ಊರಿಗಿಂತ ಜಾಸ್ತಿ ಬದುಕಿದ್ದೀನಿ. ಬಟ್ ಒಂದೇ ಒಂದು ಅಡ್ವಾಂಟೇಜ್ ಅಂದರೆ ಊರಿಗೆ ಏನಾಗಿದೆ ಅಂದರೆ ಬಾಲ್ಯ ಇದೆ. ನೀವು ಯಾರದೇ ಆತ್ಮಚರಿತ್ರೆ ತಗೊಂಡ್ರು ಭಾಳ ದಟ್ಟವಾಗಿರೋದು ಅವ್ರ ಬಾಲ್ಯನೇ. ನಾನು ಈಗ ಮೊನ್ನೆ ಚೊಕ್ಕಾಡಿ ಅವ್ರದ್ದು ಓದ್ತಾ ಇದ್ದೆ, ಅವರ ಬಾಲ್ಯ ಬಹಳ ಸಮೃದ್ಧವಾಗಿದೆ. ಅಥವಾ ಬಿಳಿಮಲೆ ಅವ್ರದ್ದು ಓದ್ತಾ ಇದ್ದೆ, ಅವ್ರ ಬಾಲ್ಯದ ಘಟನೆಗಳು ಭಾಳ ಸಮೃದ್ಧವಾಗಿದ್ದಾವೆ. ಅಥವಾ ಇವ್ರದ್ದು ಗಿರಿಜವ್ವನ ಮಗ ಓದಿ ಚೆನ್ನಾಗಿದೆ ಅಂದರೆ ಪಟ್ಟಣ ಶೆಟ್ಟರದ್ದು ಅವರ ಬಾಲ್ಯ ಇದೆಯಲ್ಲ, ಅದು ಎಷ್ಟು ಸಮೃದ್ಧವಾಗಿದೆ ಅಂದರೆ ಅವರು ಇನ್ನೂ 100 ನಾಟಕಗಳನ್ನ ಬರೀಬೋದು ಅನ್ಸುತ್ತೆ, ಅಷ್ಟು ಸಮೃದ್ಧವಾಗಿದೆ. ಸೊ ಆ ಜಗತ್ತು ಇಲ್ಲಿ ಬಂದ ಮೇಲೆ ಸಿಗಲ್ಲ ಅಂತ ಒಂದಿದೆ. ಬಟ್ ಅದನ್ನು ಬಹುಶಃ ಎಲ್ಲಿದ್ದರೂ ಸಿಗಲ್ವೇನೋ. ಆ ಬಾಲ್ಯ ಮೂಡಿಸಿದಂಥ ಗುರುತುಗಳು, ಬಾಲ್ಯ ಮಾಡಿದಂಥ ಗಾಯಗಳನ್ನು ನಮ್ಮ ನಡುವಯಸ್ಸಲ್ಲಿ ನಿರೀಕ್ಷೆ ಮಾಡಬಾರ್ದು ನಾವು. ಅದಂಥದ್ದು ಇಂಪ್ಯಾಕ್ಟ್ ಮಾಡಲ್ಲ ಅದು ಅಂತ ನನಗೆ ಅನಿಸೋದು. ಜೋಗಿಗೆ ನೀವು ಕೂಡ ಪ್ರಶ್ನೆ ಕೇಳ್ಬೋದು. 9481834455 ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆನ ಕಳಿಸಿ. ಮತ್ತು ಸುಮಾರು ಜನ ನೋಡ್ತಾ ಇದ್ದೀನಿ ವಾಟ್ಸಪ್ನ ಸಹವಾಸ ಯಾಕೆ ಅಂತ ನೇರವಾಗಿ ಇಲ್ಲಿಯೇ ಫೇಸ್ಬುಕ್ನ ಲೈವ್ನಲ್ಲಿಯೇ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ದಟ್ ಈಸ್ ಆಲ್ಸೋ ಓಕೆ ಅಂತ ಹೇಳ್ತಾ ಕೊನೆಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ತೆಕ್ಕೊಳ್ತೀನಿ. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಜೋಗಿ ಏನು ಆನ್ಸರ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಆ ಪ್ರಶ್ನೆಗಳನ್ನು ಕೇಳಿ. ನಿಮಗೆ ಮತ್ತು ಪ್ರಕಾಶ್ ಬೆಳವಾಡಿ ಅವ್ರಿಗೊಂದು ಮಾತುಕತೆ ಆಗುತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು. ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ ಅದು. ಯಾಕೆ ಅಂತಂದರೆ ಬಹುಶಃ ನಾನು ನೀವು ಕೂತು ಮಾತಾಡಿದರೆ ಅದೇ ಮಾತು ವಾಪಸ್ ಬರ್ಬೋದು. ಯಾಕೆಂದರೆ ಬೆಂಗಳೂರನ್ನು ಅದರ ಅಂದರೆ ನಾನು ಹುಟ್ಟಿದಾಗಲಿಂದ ಬೆಂಗಳೂರನ್ನು ಕಂಡವನಾಗಿ ಮತ್ತು ಬೆಂಗಳೂರನ್ನು ಹೊರಗಡೆಯಿಂದ ಬಂದು ಕಂಡವರ ನಡುವಿನ ನೋಟ ಭೇದ ಇದೆಯಲ್ಲ, ಏನದು ಚರ್ಚೆ? ಅದು ಏನಾಗಿತ್ತು ಅಂದರೆ, ನಾನು ಬೆಂಗಳೂರಿನ ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಬರೀತಾ, ನಾನು ಬೆಂಗಳೂರು ನನ್ನ ಕರ್ಮಭೂಮಿ, ನನ್ನ ಜನ್ಮಭೂಮಿ ಅಲ್ಲ, ನಾನು ಯಾವತ್ತಿದ್ರೂ ವಾಪಸ್ ಹೋಗುವವನೇ ಅಂತ ಬರೆದಿದ್ದೆ. ಇದು ಒಂದು 10 ವರ್ಷದ ಹಿಂದೆ. ಯಾಕಂದರೆ ಇದು ನನಗೆ ಈ ಊರು ನನಗೆ
ಹಣವನ್ನು ಕೊಡಬಲ್ಲದು, ಬಟ್ ನೆಮ್ಮದಿಯನ್ನು ಕೊಡಲಾರದು. ನನ್ನ ವೃದ್ಧಾಪ್ಯವನ್ನು ನಾನು ಈ ಊರಲ್ಲಿ ಕಳಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಒಂದು ಭಾಳ ಸ್ಟ್ರಾಂಗಾಗಿ ಬರೆದಿದ್ದೆ. ಅದನ್ನು ಓದಿದ ನಂತರ ಅವರು ಒಂದಿನ ನನಗೆ ಸಿಕ್ಕಿ ನಾನು ಈ ವಿಚಾರ ಮಾತಾಡಬೇಕು ಅಂತೇಳಿ ಅವರು, ನೀವು ಬರೆದಿರೋದು ನಿಮ್ಮ ಪ್ರಕಾರ ಸರಿ ಇದೆ, ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೀನಿ. ನಾನು ಇದೇ ಊರಲ್ಲಿ ಹುಟ್ಟಿದವನು, ನನಗೆ ಬೇರೆ ಊರಿಲ್ಲ, ಬೇರೆ ಊರನ್ನು ನಾನು ನೋಡಿಲ್ಲ. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನೀವು ಹೊರಗಡೆಯಿಂದ ಬಂದವರು ಈ ಬೆಂಗಳೂರನ್ನು ನೀವು ಹೆಂಗೆ ಕರ್ಮಭೂಮಿ ಅಂತ ಹೇಳ್ತೀರೋ, ಹೆಂಗೆ ಒಂದು ಇಲ್ಲಿ ಬಂದು ಒಂದು ಕೆಲಸ ಹಿಡಿದು ಸಂಪಾದನೆ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡುವಂಥ ಊರು ಇದು ಅಂತ ಭಾವಿಸ್ತೀರೋ, ಹಾಗೆ ನಾನು ಇಲ್ಲೇ ಬಾಳಿ ಬದುಕಿ ಸಂತೋಷ ಪಡುವಂಥ ಊರು ಅಂತ ನಾನು ಭಾವಿಸ್ತೀನಿ. ನೀವು ಆಚೆಯಿಂದ ಬಂದಾಗ ಏನು ಮಾಡ್ತೀರಿ ಅಂದರೆ, ಯು ಲುಕ್ ಅಟ್ ಬ್ಯಾಂಗ್ಳೂರ್ ಆ್ಯಸ್ ಎ ರಿಸಾರ್ಟ್. ಸೊ ರಿಸಾರ್ಟಲ್ಲಿ ಏನಿರಬೇಕು, ನಾನು ಬರ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ, ಟ್ಯಾಕ್ಸ್ ಕಟ್ಟಿ ಎಲ್ಲ. ಸೊ ಐ ಗಿವ್ ಲಾಟ್ ಆಫ್ ಮೈ ಲೈಫ್ ಟು ಎ ಸಿಟಿ. ಆಗ ಏನು ಮಾಡಬೇಕು, ಅಲ್ಲಿ ಒಳ್ಳೆ ರಸ್ತೆ ಇರಬೇಕು, ಟ್ರಾಫಿಕ್ ಜಾಮ್ ಇರಬಾರ್ದು, ಒಳ್ಳೆ ಮನೆಗಳಿರಬೇಕು, ಕಡಿಮೆ ರೇಟಿಗೆ ವಿದ್ಯುತ್ ಸಿಗಬೇಕು, ಆಮೇಲೆ ಅದು ನನಗೆ ಕೇಳಿದ್ದನ್ನೆಲ್ಲ ಕೊಡಬೇಕದು. ನಾನು ಇಲ್ಲಿ ಕೆಲಸ ಮಾಡಿ ಆಮೇಲೆ ಹೋಗ್ತೀನಿ ಊರಿಗೆ ಅಂತ. ಅಂದರೆ NRI ಮೆಂಟಾಲಿಟಿ ಇರುತ್ತಲ್ಲ, ಅಂದರೆ ಎಲ್ಲಿ ಸುಖವಾಗಿ ನಾವು ಬದುಕೋಬೋದು ಅಲ್ಲಿ ಬದುಕಿ ಸಂಪಾದನೆ ಮಾಡಿ ಮತ್ತೆ ಹಳ್ಳಿಗೆ ಮರಳೋದು ಅಂತ. ಬಟ್ ನನಗೆ ಮರಳೋದಕ್ಕೆ ಹಳ್ಳಿನೇ ಇಲ್ಲ ಅದು. ಸೊ ನೀವು ಇದನ್ನು ಒಂದು ರೆಸಾರ್ಟ್ ಥರ ನೋಡಿದ ಹಾಗೆ ನಾನು ನೋಡೋಕ್ಕಾಗಲ್ಲ. ನೀವು ಇದನ್ನು ಬೈದರೆ ನಂಗೆ ಬೇಜಾರಾಗುತ್ತೆ, ಯಾಕೆ ನಾನು ಆಮೇಲೂ ಇಲ್ಲೇ ಇರಬೇಕು. ನೀವು ನಿಮ್ಮೂರನ್ನು ಹೆಂಗೆ ನೋಡ್ತೀರೋ ಹಾಗೆ ನಾನು ಬೆಂಗಳೂರನ್ನು ನೋಡ್ತೀನಿ ಅಂತ ಹೇಳಿದರು. ನನಗೆ ಅದು ಬಹಳ ಒಳ್ಳೆಯ ಒಳನೋಟ. ಅಂದರೆ ನನ್ನ ಒಂದು ತಿಳುವಳಿಕೆಯನ್ನು ಬದಲಾಯಿಸಿದ ಒಂದು ಮಾತುಕತೆ ಅಂತ ಅನ್ನಿಸ್ತು. ಇದನ್ನೇ ಇತ್ತೀಚೆಗೆ ಮೈತ್ರಿ ಪ್ರಕಾಶನ ಪುಸ್ತಕ ಸಂಭ್ರಮವನ್ನು ಮಾಡಿದಾಗ ಮೇಘನಾ ಸುಧೀಂದ್ರ ನನ್ನತ್ತ ಕಿವಿ ಮಾತನ್ನು ಹೇಳಿದರು. ಯಾಕೆಂದರೆ ಅಲ್ಲಿ ಬಂದವರೆಲ್ಲರೂ ಕೂಡ ಶಿರಸಿಯನ್ನು, ತೀರ್ಥಹಳ್ಳಿಯನ್ನು, ಸೊ ಹೀಗೆ ಎಲ್ಲದನ್ನೂ ನೆನಪಿಸಿಕೊಳ್ತಾ ಇದ್ದಂಥ ಸಮಯದಲ್ಲಿ ಮೇಘನಾ ಹೇಳಿದ್ರು ಏನಂತಂದರೆ, ಅವೆಲ್ಲವೂ ಕೂಡ ಪುಸ್ತಕದ ಹೂರಣ ಅದಾಗಿದ್ದು, ಅದರ ನೆನಪುಗಳು, ಒಳಳಿಕೆಗಳು ಎಲ್ಲವೂ ಇದ್ದು, ಆದರೆ ಆ ಪುಸ್ತಕ ಪ್ರಕಟ ಆಗಿರೋದು ಬೆಂಗಳೂರಲ್ಲಿ, ಬಿಡುಗಡೆ ಬೆಂಗಳೂರಲ್ಲಿ ಅನ್ನೋದು ವಾಸ್ತವ ಅಂತೇಳಿ. ಸೊ ಆ ರೀತಿಯಲ್ಲಿ ಸೊ ಈ ಬೆಂಗಳೂರು, ಬಟ್ ನನಗೆ ಏನು ಆಶ್ಚರ್ಯ ಅಂತಂದರೆ, ಬೆಂಗಳೂರು ನಿಮ್ಮನ್ನು ತಾಕಿದೆ, ನಿಜ, ಗಾಢವಾಗಿ ತಾಕಿದೆ, ಎಲ್ಲ ತಾಕಿದೆ. ಆದರೆ ನೀವು ಒಂದು ಸೀರೀಸನ್ನು ಬರೆಯುವಷ್ಟು 6 ಪುಸ್ತಕವನ್ನು ಅಂದರೆ ಬರೆದು ನಮಗೆ ಬೆಂಗಳೂರು ಅನುಭವಿಸಿ ಬಿಟ್ಬಿಡ್ಬೋದಿತ್ತು. ಆದರೆ 6 ಪುಸ್ತಕ ಆಗಿ ಹೇಗೆ ಕನ್ವರ್ಟ್ ಆಯಿತು ಅದು? ಯಾಕೆ ನಿಮಗೆ? ಇಲ್ಲ, ಅದಕ್ಕೆ ಒಂದು ಕಾರಣ ಇತ್ತು ಸರ್. ನನಗೆ ಒಂದು ಭಾಳ ಇಷ್ಟವಾದ ಪುಸ್ತಕ ಯಾವುದಂದರೆ ಜಾರ್ಜ್ ಆರ್ವೆಲ್ ಬರೆದಿರೋದೊಂದು ಬುಕ್ ಇದೆ, ಡೌನ್ ಆ್ಯಂಡ್ ಔಟ್ ಇನ್ ಪ್ಯಾರಿಸ್ ಆ್ಯಂಡ್ ಲಂಡನ್ ಅಂತ. ಓಕೆ. ತಾನು ಒಂದು ವಯಸ್ಸಲ್ಲಿ ಉದ್ಯೋಗಕ್ಕೆ ಪಟ್ಟ ಪಾಡನ್ನು ಹೆಂಗೆ ಹೊರಗಡೆಯಿಂದ ಶ್ರೀಮಂತವಾಗಿ ಮತ್ತು ಒಂದು ಏನು ಸುಪ್ಪತ್ತಿಗೆ ಕಾಣ್ತಿರುವಂಥ ಪ್ಯಾರಿಸ್ಸು, ಆಮೇಲೆ ಬಹಳ ಘನತೆಯುಳ್ಳ ರಾಷ್ಟ್ರವಾಗಿ ಕಾಣುತ್ತಿದ್ದ ಲಂಡನ್ನು ಅಕ್ಕಪಕ್ಕದಲ್ಲಿದೆ. ಬಟ್ ಅವು ಆಳದಲ್ಲಿ ಹೆಂಗೆ ಹಿಂಸೆ ಕೊಡ್ತಾಯಿದ್ವು, ಹೇಗೆ ಒಂದು ಅಲ್ಲಿರುವ ಬಡವರು ಅಥವಾ ಅಲ್ಲಿರುವ ನಿಜವಾದ ಕಾರ್ಮಿಕರು ಹೆಂಗೆ ಓದಾಡ್ತಿದ್ರು ಅಂತ ಒಂದಿತ್ತಲ್ಲ, ಇದು ಒಂದು ಫ್ಯಾಕ್ಟರು. ಎರಡನೇದ್ದು ಕಾಮೂನ 2 ಮುಖ್ಯವಾದ ಕಾದಂಬರಿಗಳು, ಪ್ಲೇಗ್ ಮತ್ತು ಔಟ್ಸೈಡರ್. ಇದು ನನ್ನ ಮೇಲೆ ಬಹಳ ಪ್ರಭಾವ ಬೀರಿತ್ತು. ಅದರಲ್ಲೂ ಔಟ್ಸೈಡರ್ ಕಾದಂಬರಿಯ ನಿರರ್ಥಕತೆ ಒಂದಿದೆ ನೋಡಿ. ನಾನು ಇಲ್ಲಿ ಬಂದು ಏನು ಕೆಲಸ ಮಾಡಿದ್ರು, ನಾನು ಊರಲ್ಲಿ ಈ 30 ವರ್ಷದಲ್ಲಿ ಒಂದು ತೋಟ ಮಾಡಿದರೆ ನಾನೊಬ್ಬ ಕೃಷಿಕನಾಗ್ಬೋದಾಗಿತ್ತು. ನನಗೆ ಗೊತ್ತಿರ್ತಿತ್ತು ಇವತ್ತು ಒಂದು ಅಡಿಕೆ ತೆಂಗಿನ ಮರ ನೆಟ್ಟರೆ ಅದು 10 ವರ್ಷದ ನಂತರ ನನಗೆ ಎಳ್ನೀರು ಕೊಡುತ್ತೆ ಅಂತ. ಇಲ್ಲಿ ಇವತ್ತು ಕೆಲಸ ಮಾಡಿದರೆ 10 ವರ್ಷದ ನಂತರ ಏನು ಕೊಡುತ್ತೆ ಗೊತ್ತಿಲ್ಲ ನನಗೆ. ಹೀಗಾಗಿ ಒಂದು ಯಾವುದೇ ಫಲವನ್ನು ನಾನು ಟ್ಯಾಂಜಿಬಲ್ ಫಲವನ್ನು ನಿರೀಕ್ಷೆ ಮಾಡಲಾಗದು. ಹಣ ಸಿಗುತ್ತೆ ಬೇರೆ, ಯಾವುದೇ ನಾಳೆ ನನ್ನ ಕಣ್ಣಿಗೆ ಕಾಣದಂಥ ಒಂದು ಧ್ಯೇಯ ಇಟ್ಕೊಂಡು ದುಡಿತಾ ಇರ್ತೀನಿ ಅಂತ. ಸೊ ಇದನ್ನು ಸತ್ಯನೋ ಸುಳ್ಳು ಅಂತ ಪರೀಕ್ಷೆ ಮಾಡೋದಕ್ಕೆ ನಾನು ಅದನ್ನು ಬೇರೆ ಬೇರೆ ವ್ಯಕ್ತಿಗಳನ್ನು ತಗೋಬೇಕಾಯ್ತು ಅದಕ್ಕೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನನ್ನ ಬೆಂಗಳೂರು ಕಾದಂಬರಿಲಿ ಬರುವ ಒಬ್ಬ ಪತ್ರಕರ್ತ ಈಸ್ ಎ ಕ್ರೈಮ್ ರಿಪೋರ್ಟರ್. ಭಾಳ ಪ್ರಸಿದ್ಧನಾದ ಕ್ರೈಮ್ ರಿಪೋರ್ಟರ್ ಆಗಿರ್ತಾನೆ. ಬಟ್ ಅವನ ಜರ್ನಿಯ ಕೊನೆಯಲ್ಲಿ ನೋಡಿದ್ರೆ ಅವನು 100 ಕೊಲೆಗಳನ್ನು ಮೊದಲೇ ಫಸ್ಟ್ ಹ್ಯಾಂಡ್ ಆಗಿ ಬರೆದಿರ್ತಾನೆ. ಎಲ್ಲ ರೌಡಿಗಳ ಬಗ್ಗೆ ಬರೆದಿರ್ತಾನೆ, ಎಲ್ಲ ರಾಜಕಾರಣಿಗಳ ಬಗ್ಗೆ ಬರೆದಿರ್ತಾನೆ. ಬಟ್ ಇಫ್ ಯು ಲುಕ್ ಬ್ಯಾಕ್ ಆಫ್ಟರ್ 30 years ಅವನು ಏನು ಮಾಡಿದ್ದಾನೆ ಅಂತ ಅನಿಸುತ್ತೆ, ನಾನು ಏನೂ ಮಾಡಿರಲ್ಲ. ಅಂದರೆ ಇದು ಯಾವುದೂ ಸಾಧನೆ ಅಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತಲ್ಲ. ಈ ಯಾವುದೂ ಸಾಧನೆ ಅಲ್ಲ ಅಂತ ಅನ್ನಿಸುವಂಥ ಒಂದು ನಿರರ್ಥಕತೆಯನ್ನು
ಊರು ಕೊಡ್ತಾ ಇದೆಯೋ ಅಂತ ನಂಗೆ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ಭಾಳ ಭದ್ರವಾದ ಸ್ನೇಹಗಳು ಇಲ್ಲಿ ಹುಟ್ಟೋದು ಕಡಿಮೆ. ನಮ್ಮ ಊರಲ್ಲಿ ಇದ್ದಂಥ ಒಂದು ಬಲವಾದ ಕೊಂಡಿಗಳಿಲ್ಲ ಇಲ್ಲಿ, ಭಾಳ ಸ್ಕ್ಯಾಟರ್ಡ್ ಆಗಿದೆ. ಅಂದರೆ ನಾನು ಒಂದೊಂದು ಕಂಪನಿಗೆ ಹೋದಾಗಲೂ ಆ ಕಂಪನಿಯಲ್ಲಿರುವ ನನ್ನ ಸಹೋದ್ಯೋಗಿಗಳೇ ನಮ್ಮ ಮಿತ್ರರಾಗಿರ್ತಾರೆ. ಈ ಕಡೆ ಬಂದ ನಂತರ ಯಾರೂ ಫೋನೇ ಮಾಡಲ್ಲ, ನಾನು ಮಾಡಲ್ಲ. ಹೀಗಾಗಿ ಅವೆಲ್ಲ ಚದುರಿದ ಚಿತ್ರಗಳಾಗಿ ಕಾಣಿಸ್ತಾರೆ ಹೊರತು ದ ಸೆಂಟ್ರ್ ಕೆನಾಟ್ ಹೋಲ್ಡ್ ಅಂತ ಇದೆಯಲ್ಲ. ಸೊ ಆ ಥರದ ಒಂದು ಸ್ಥಿತಿ ಒಂದು ಮಹಾನಗರಕ್ಕಿರುತ್ತೆ. ಆ ಮಹಾನಗರದ ಕೇಂದ್ರವನ್ನು ಹುಡುಕೋದು ಭಾಳ ಮುಖ್ಯ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು ಇದನ್ನು ಬರೆದಾಗ. ಅದು ಮಹಾನಗರ ಅಂತ ಬರೆದೆ, ಆನಂತರ ಬಿ ಕ್ಯಾಪಿಟಲ್ ಅಂತ ಬರೆದೆ, ಆನಂತರ ಸಲಾಂ ಬೆಂಗಳೂರು ಅಂತ ಬರೆದೆ. ಸೊ ಇದೆಲ್ಲದರಲ್ಲೂ ಆ ಹುಡುಕಾಟ ಇದೆ ನಂದು. ಅದು ಆ ಹುಡುಕಾಟದ ಜೊತೆ ನನ್ನ ಒಂದು ಅನುಭವ ಕೂಡ ಇದೆ. ನಾನು ಒಂದು ಹಿಸ್ಟಾರಿಕಲ್ ಬರೀಬೇಕು ಅಂತ ಭಾಳ ಅಂದ್ಕೊಂಡಿದ್ದೆ, ಬಟ್ ಈಗ ಹಿಸ್ಟಾರಿಕಲ್ ತುಂಬ ಜನ ಬರೀತಿರೋದ್ರಿಂದ ನಾನು ಅದಕ್ಕೆ ಮುಟ್ಟಕ್ಕೆ ಹೋಗಲ್ಲ. ಅದು ಭಾಳ ಕಷ್ಟ ಇದೆ. ಮತ್ತು ಒಂದು ಕಡೆ ಹೇಳ್ತೀರಿ ಏನಂತಂದರೆ, ನಿಮಗೆ ಬೆಂಗಳೂರು ಬಗ್ಗೆ ಬರೀಲಿಕ್ಕೆ ರೀಮೇಡ್ ಇನ್ ಇಂಗ್ಲೆಂಡ್ ಅನ್ನುವ ಒಂದು ಬುಕ್ ಓದಿದಾಗ, ಸೊ ಅವನೊಬ್ಬ ಬ್ಲ್ಯಾಕು, ಅವನು ಇದಕ್ಕೆ ಬರ್ತಾನೆ, ಇಂಗ್ಲೆಂಡಿಗೆ ಬರ್ತಾನೆ. ಇಂಗ್ಲೆಂಡಿಗೆ ಬಂದು ಅವನನ್ನು ಹೆಜ್ಜೆ ಹೆಜ್ಜೆ ಕೂಡ ಪರೀಕ್ಷೆ ಮಾಡ್ತಾ ಹೋಗುತ್ತೆ ಅಂತ. ಅವನು ಬಂದು ಒಂದು ಇಂಟರ್ವ್ಯೂಗೆ ನಿಂತಾಗ ಅವನಿಗೆ ಕೇಳಿರೋ ಪ್ರಶ್ನೆಗಳು ಬೇರೆ. ಆಮೇಲೆ ಒಂದು ರೇಡಿಯೋ ಸಂದರ್ಶನಕ್ಕೆ ಹೋಗ್ತಾನೆ, ಅಲ್ಲಿ ಅವ್ರು ಕೇಳೋ ಅನುಭವಗಳು ಬೇರೆ ಆಗ್ತವೆ. ಸೊ ಅವನು ತನ್ನ ಪಾಸ್ಪೋರ್ಟಿಂದ ಹಿಡಿದು, ತನ್ನ ಫೋಟೋದಿಂದ ಹಿಡಿದು, ತನ್ನ ಆಹಾರದಿಂದ ಹಿಡಿದು, ತನ್ನ ಬಟ್ಟೆಯಿಂದ ಹಿಡಿದು, ತನ್ನ ಆಲೋಚನಾ ಕ್ರಮದವರೆಗೆ ಎಲ್ಲವನ್ನು ಊರು ಬದಲಾಯಿಸಿಬಿಡುತ್ತೆ ಅಂತ ಕರಗಿಸಿ ರೂಪಾಂತರ ಮಾಡಿ, ಯಾರು ತಾನೊಬ್ಬ ಆಫ್ರಿಕನ್ ಅಂತ ಹೇಳಿದ್ರೆ ನಂಬದಂಥ ಸ್ಥಿತಿಯಲ್ಲಿ ಅವನಿರ್ತಾನೆ. ಸೊ ಒಬ್ಬ ಆಫ್ರಿಕನ್ ಬಂದರೆ ಹೀ ಯೂಸ್ ಟು ಗ್ರೀಟ್ ಹಿಮ್ ಆಸ್ ಇಫ್ ಹಿ ಈಸ್ ಬಾರ್ನ್ ಇನ್ ಇಂಗ್ಲೆಂಡ್. ಅಂದರೆ ಅವರಿಬ್ಬರು ದ್ವೇಷ ಮಾಡಬೇಕು, ಬಟ್ ಯಾರನ್ನು ದ್ವೇಷಿಸ್ತೀನೋ ತಾನೇ ಅದಾಗಿ ಬಿಡುವಂಥ ಒಂದು ಭಯಾನಕ ಸ್ಥಿತಿಯನ್ನು ಅವನು ಆ ಬುಕ್ಕಲ್ಲಿ ತಂದಿದ್ದ. ಅದು ನನ್ನನ್ನು ಭಾಳ ದಿವಸದ ತನಕ ಕಾಡ್ತಾ ಇತ್ತು. ಆ ಬುಕ್ ಕಳೆದೋಯ್ತು ಸರ್, ಸಿಗ್ತಾ ಇಲ್ಲ. ಅದು ಎಲ್ಲೂ ಸಿಗ್ತಾ ಇಲ್ಲ. ಒಂದು ಬುಕ್ ಎಲ್ಲೋ ಇದೆ, 3,000 ರೂಪಾಯಿ ಕೇಳ್ತಿದ್ದಾರೆ ಅಮೆಝಾನ್ಲಿ ಎಲ್ಲೋ. ಸೊ ರೀಮೇಡ್ ಇನ್ ಬೆಂಗಳೂರು, ರೀಮೇಡ್ ಇನ್ ಬೆಂಗಳೂರು ಆ ರೀತಿಯಲ್ಲಿ ಕರಗಿಸಿ ಮತ್ತೆ ಹೊಸ ರೂಪದಲ್ಲಿ ಚಿಸಲ್ಡ್ ಔಟ್. ಸೊ ಆ ರೀತಿಯಾಗಿದೆ. ಜೋಗಿ, ಸೊ ಈಗ ತುಂಬ ಸೀರಿಯಸ್ ಆದ ವಿಷಯಗಳಿಂದ YNK, ಸೊ ನಿಮ್ಮ ಬದುಕಿನಲ್ಲಿ ಏನು? ಯಾಕೆಂದರೆ ನಿಮ್ಮ ಬರಹ ನೋಡಿದಾಗ ಐ ಸಿ ಆಸ್ ಎ ಕೈಂಡ್ ಆಫ್ ಟರ್ನಿಂಗ್ ಪಾಯಿಂಟ್. ಯಾಕೆಂದರೆ ನೋಡಿ, ಫಸ್ಟು ಜೋಗಿ ಅಂತೇಳುವ ಹೆಸರು ಹುಟ್ಟೋದಕ್ಕೆ ಅವರೇ ಕಾರಣ. ಎರಡನೇದು, ಹಿ ವಾಸ್ ಬಿಹೈಂಡ್ ಮೈ ಮ್ಯಾರೇಜ್ ಇನ್ ಎ ವೇ. ಅಂದರೆ ನಾನು ಪ್ರೀತಿಸಿದ್ದು ತುಂಬ ಶ್ರೀಮಂತ ಮನೆತನದ ಹುಡುಗಿಯನ್ನು, ಜ್ಯೋತಿ. ಅವರು ಆಲ್ಮೋಸ್ಟ್ ಅವ್ರ ತಂದೆ ರಾಜಕೀಯದಲ್ಲಿದ್ದರು. ಹಿ ವಾಸ್ ಎ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್. ಏನೇ ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಸ್ಟ್ರಾಂಗಾಗಿ ಒಬ್ಬ ಕ್ಯಾಂಡಿಡೇಟ್ ಆಗಿದ್ದರು. ಆಮೇಲೆ ಅವ್ರಿಗೆ ಒಂದು 1000 ಎಕರೆ ಆಸ್ತಿಯೆಲ್ಲ ಇತ್ತು. ಅವರ ಮಗಳನ್ನು ಪ್ರೀತಿಸಿದಾಗ ನಾನು ಆಲ್ಮೋಸ್ಟ್ ಏನು 800 ರೂಪಾಯಿ ಸಂಬಳ ಮತ್ತು 200 ರೂಪಾಯಿ ಮನೆ, ಅವ್ರನ್ನ ಕೇಳೋ ಧೈರ್ಯ ಇರಲಿಲ್ಲ. ಆಗ ಕೇಳಬೇಡುವ ಅಂತ ಒಂದು ದ್ವಂದ್ವದಲ್ಲಿದ್ದಾಗ YNK ಒಂದಿನ ಹೇಳಿದರು, ಲವ್ ಮತ್ತು ರೈಟಿಂಗು ಸಕ್ಸಸ್ ಆಗೋದೇ ಇಮ್ಯಾಜಿನೇಷನಲ್ಲಿ ಅಂತ. ಸೊ ಏನು ಮಾಡೋದು, ನೀನು ಕೇಳು ಹೋಗಿ ಅಂತ ಹೇಳಿದ್ರು. ನಾನು ಕೇಳೋಕ್ಕೆ ನನಗೆ ಆಗಲ್ಲ ಅಂದೆ. ಯು ರೈಟ್ ಎ ಲೆಟರ್ ಅಂದರು. ಐ ರೋಟ್ ಹಿಮ್ ಎ ಲೆಟರ್. ಆ್ಯಂಡ್ ಅದೀಗ ನಾನು ಬರೋದ 3ನೇ ದಿನಕ್ಕೆ ಯಾವಾಗ ಮದುವೆ ಇಟ್ಟುಕೊಳ್ಳೋಣ ಅಂತ ಬಂದು. ಸೊ ನಾನು ಮತ್ತು YNK ಕೂತ್ಕೊಂಡು ಭಾಳ ಪ್ಲ್ಯಾನ್ ಮಾಡಿದ್ವಿ. ಬೇಡ ಅಂತ ಹೇಳಿದ್ರೆ ನಾವು ಹೆಂಗೆ ಹೋಗಿ ಹೋರಾಟ ಮಾಡೋದು, ಹಿಂಗೆ ಯಾವ ಕಾರಣಕ್ಕೂ ಬೇಕು ಅಂತ ಹೇಳ್ತಾರೆ ಅನ್ನೋದನ್ನ ಒಂದು ದಾರಿನೇ ಕಂಡುಕೊಂಡಿರಲಿಲ್ಲ. ನಮಗೆ ನಂಬಿಕೆನೇ ಇರಲಿಲ್ಲ. ಸೊ ಬೇಡ ಅಂತ ಹೇಳಿದಾಗ ಅದನ್ನು ಯಾವ ರೀತಿಯಲ್ಲಿ ವಿರೋಧಿಸ್ಬೋದು, ಅಂದರೆ ಹೋರಾಟ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡಿದ್ವಿ. ಅದು ಭಾಳ ಸುಲಭವಾಗಿ ಆಗೋಯ್ತು. ಹಿ ವಾಸ್ ಏನೋ ಭಾಳ ದೊಡ್ಡ ಮನುಷ್ಯ. ಅಂದರೆ ಹಿ ಕುಡ್ ಸಿ, ಅಂದರೆ ನನ್ನ ಮಗಳು ಸುಖವಾಗಿದ್ದಾಳೆ, ಇರಬಲ್ಲಳು ಅಂತ ಒಂದು ನಂಬಿಕೆಯಿಂದ ಆಗ ಅವರಿಗೆ, ಅಂದರೆ ಅಷ್ಟೆಲ್ಲ ಇದ್ದವರು ನನ್ನಂಥ ಒಂದು 7-8 ಮಂದಿ ಅವರ ಮೇಲೆ ಕೆಲಸಕ್ಕಿದ್ದು, ನಾನು ಇದ್ದೆ ಇನ್ಫ್ಯಾಕ್ಟ್. ಸೊ ಇಂಥ ಅವನು ಆರಿಸಿದ್ದಕ್ಕೆ ಅವ್ರು ಭಾಳ, ಅವ್ರ ಬಗ್ಗೆ ಅವರಿಗೆ ನಾನು ಭಾಳ ಕೃತಜ್ಞನಾಗಿರ್ಬೇಕು. ಒಂದು YNK. ಎರಡನೇದು ಏನಂದರೆ ಈ ಬರವಣಿಗೆಯ ಒಂದು ಕೊಟ್ಟದ್ದು. ಇಲ್ಲಿ ನಾನು ಈ ಅಕೌಂಟಿಂಗ್ ಜಗತ್ತಲ್ಲಿ ಕಳೆದು ಹೋಗ್ತಾ ಇದ್ದೆ.
ಆಮೇಲೆ ಮೂರನೇದು ಮಾಡಿದ್ದು ONK ದೊಡ್ಡ ಕೆಲಸ ಅಂದರೆ ನನ್ನನ್ನು ಇಲ್ಲಿಯ ನೂರಾರು ಮಂದಿಗೆ ಪರಿಚಯ ಮಾಡಿಕೊಟ್ಟಿದ್ದು. ಅಂದರೆ ನಾನು ONK ಎಲ್ಲಿ ಹೋದರೂ ಗಿರೀಶ್ ಕಾರ್ನಾಡನ್ನ ಅವರೇ ಪರಿಚಯ ಮಾಡಿಕೊಟ್ಟಿದ್ದು, ಕಾಸರವಳ್ಳಿಯವ್ರನ್ನ ಅವ್ರು ಪರಿಚಯ ಮಾಡಿಕೊಟ್ಟಿದ್ದು, ಅನಂತ ಮೂರ್ತಿ, ರಾಮಚಂದ್ರ ಶರ್ಮಾ, ಶಾರದಾ, CR ಸಿಂಹ, ಹೀಗೆ ಶ್ರೀನಾಥ್, ಹೀಗೆ ಅವರ ಒಂದು ಜಗತ್ತಿತ್ತಲ್ಲ, ಆ ಜಗತ್ತಿಗೆ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಆಮೇಲೆ ದ ಗ್ರೇಟ್ ಥಿಂಗ್ ವಾಟ್ ಹಿ ಕ್ಯಾನ್ ಡೂ ಇಸ್ ಹಿ ಗೇವ್ ಮಿ ಗುಡ್ ವಿಸ್ಕಿ. ಬಂದ ತಕ್ಷಣ ಫಸ್ಟ್ ಸ್ಕಾಚನ್ನು ಕೊಟ್ಟದವರು, ಆಮೇಲೆ ಅದನ್ನು ಹೆಂಗೆ ಕುಡಿಬೇಕು ಅಂತ ಹೇಳ್ಕೊಟ್ಟಿದ್ದವರು. ಸೊ ಈ ರೀತಿಯಲ್ಲಿ ಒಂದು ಬೆಂಗಳೂರಿಗೆ ಪ್ರಾಪರ್ ಇಂಟ್ರೊಡಕ್ಷನ್ ಅಂತ ಹೇಳ್ತಾರಲ್ಲ, ಈ ಸಿನಿಮಾದಲ್ಲಿ ಒಂದು ಹೇಳ್ತಾರೆ ನೋಡಿ, ಈ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಪ್ರಾಪರ್ಲಿ ಅಂತ, ಅದ್ರಲ್ಲಿ ಲತ್ತೆ ಆಗಿ ಹೋಗ್ತಾನೆ ಅಂತ. ಹಾಗಾಗಿ ಅವರು ಪ್ರಾಪರಾಗಿ ಇಂಟ್ರೊಡಕ್ಷನ್ ಮಾಡಿಕೊಟ್ರು ಅಂತ. ಸೊ ಎಷ್ಟೋ ಮಂದಿ ನನ್ನನ್ನು ನಂಬುತ್ತಾ ಇದ್ದಿದ್ದು ಅಥವಾ ನನ್ನ ಮಾತಾಡ್ತಿದ್ದು ONK ಶಿಷ್ಯ ಅಂತ, ONK ಹುಡುಗ ಅಂತ. ಸೊ ಆ ರೀತಿಯಲ್ಲಿ ಆಮೇಲೆ ವಾಕಿಂಗ್ ಹೇಳ್ಕೊಟ್ಟಿದ್ದು, ಅಥವಾ ವಿದ್ಯಾರ್ಥಿ ಭವನದ ಮಸಾಲೆ ದೋಸೆನೂ ಕೂಡ ಅವರೇ, ಅಥವಾ ಶಂಕರಪುರಂನ ಇಡ್ಲಿ ಕೂಡ ಅವರೇ. ಸೊ ಹಿಂಗೆ ಅವರ ವರ್ಲ್ಡ್ ರಾಮದಾಸ್ ಇದ್ದಾರೆ ಅಲ್ಲ, ಹೋಮಿಯೋಪತಿ. ಸೊ ಅದು ಹಿಂಗೆ ಒಂದು ವರ್ಲ್ಡ್, ಅವರ ವರ್ಲ್ಡನ್ನು ನಮಗೆ ದಾರಿ ಕೊಟ್ಬಿಟ್ರು. ಅವ್ರದ್ದಿದ್ದ ಅದ್ಭುತವಾದ ಪುಸ್ತಕಗಳನ್ನು ಕೊಟ್ಟರು. ಸೊ ಈ ರೀತಿಯಾಗಿ ಹಿ ಗೇವ್ ಮಿ, ಹಿ ಶೋಡ್ ಮಿ ವರ್ಲ್ಡ್ ಟು ಲಿವ್ ವಿತ್ ಆಲ್ ಮೈ ಇಂಟ್ರೆಸ್ಟ್. ಓಕೆ. ಸಿ ಈಗ ಒಂದು ಏನಂತಂದರೆ, ಜೋಗಿ ಯಾವತ್ತೂ ಅಪ್ಡೇಟ್ ಆಗಿರ್ತಾರೆ, ಒಂದು ಟೆಕ್ನಾಲಜಿಗಾಗಲಿ ಅಥವಾ ಯಾವುದೇ ಒಂದು ಓದಿಗಾಗಲಿ ಅನ್ನೋದು. ಸೊ ಎಲ್ಲರಿಗೂ ಕೂಡ ಒಂದು ಅರಿವಾಗಿರೋದು ನಿಮ್ಮ ಓದುಗರಿಗೆ. ನಾನು ನಿಮ್ಮ ಹಲಗೆ ಬಳಪ ಅನ್ನುವ ಕೃತಿಗೆ ಮುನ್ನುಡಿ ಬರಬೇಕಾದ್ರೆ 140 ಅಕ್ಷರಗಳು, 140 ಅಕ್ಷರಗಳ ಕಾಲದಲ್ಲಿ ಅಂದರೆ ಈ ಟ್ವಿಟರ್ ಮತ್ತು ಈ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಹೇಗೆ ಇರ್ಬೋದು ನಮ್ಮ ಓದಿನ ಬದುಕು ಅಂತೇಳಿ. ಸೊ ನೀವು ಈಗ ಆಡಿಯೋ ಬುಕ್ಕಿಗೆ, ಇ ಬುಕ್ಕಿಗೆ ಮತ್ತು ಆ ಥರದ ನಾನಾ ಎಕ್ಸ್ಪೆರಿಮೆಂಟ್ಗಳಿಗೆ, ಟೆಕ್ನಾಲಜಿಗೆ ತೆರ್ಕೊಂಡಿದ್ದೀರಿ. ಸೊ ಪುಸ್ತಕ ಅನ್ನೋದು ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್, ನನಗೆ ಇತ್ತೀಚೆಗೆ ಅಂದರೆ ಕಳೆದ 3 ವರ್ಷಗಳಿಂದ ನೋಡಿದ್ರೆ ಪುಸ್ತಕ ಈ ಪುಸ್ತಕಕ್ಕೆ ಅಳಿವಿಲ್ಲ ಅನ್ಸುತ್ತೆ ಸರ್. ಓಕೆ. ಅದು ಇರುತ್ತೆ. ಬಟ್ ಇದೆಯಲ್ಲ, ಈಗ ನಾವು ಕೈಯಲ್ಲಿ ಹಿಡಿದು ಓದುವಂಥ ಪುಸ್ತಕ ಇದೆಯಲ್ಲ, ಅದನ್ನು ಪ್ರೀತಿಸುವವರು ಅಂತೂ ಇದೇ ಇರ್ತಾರೆ ಅಂತ. ನಾನು ಅದನ್ನು ಈ 3 ಫಾರ್ಮ್ಯಾಟಲ್ಲಿ ಓದೋರು ನೋಡಿದ್ದೀನಿ. ಅವರು ಈ ಪುಸ್ತಕ ತಕ್ಷಣ ಕೈಗೆ ಸಿಗಲ್ಲ ಅಂತ ಓದ್ತಾರೆ ಹೊರತು, ಇದು ಸಿಕ್ಕಿದ್ರೆ ಇದರ ಬದಲಿಗೆ ಅದು ಅಂತ ಓದೋರು ಭಾಳ ಕಡಿಮೆ. ಇನ್ನೊಂದಿದೆ ಏನಂತಂದರೆ, ಪುಸ್ತಕವಾಗಿ ಯಾವುದು ಅನವಲಬಲ್ ಇದೆ ಅಥವಾ ಗಡಿಯಾಚೆಗೆ ಪುಸ್ತಕಗಳಿದೆ, ಆ ಕಾರಣಗಳಿಗೋಸ್ಕರ ಈ ಬುಕ್ಗೆ ದಟ್ ಈಸ್ ಹೌ ಐ ಡು. ಸೊ ಅದೇ ಅಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಇಂಗ್ಲೀಷ್ ಪುಸ್ತಕಗಳನ್ನು ನಾನು ಸಾಮಾನ್ಯ ಕಿಂಡಲ್ ಓದ್ತೀನಿ. ಏನು ಕಾರಣ ಅಂದರೆ ಕಿಂಡಲ್ ರೇಟ್ ಕಡಿಮೆ ಇರುತ್ತೆ ಅಂತ. ಈಗ ಇಂಗ್ಲೀಷಲ್ಲಿ ನಾನು ಒಂದು ಬುಕ್ ತೊಗೊಂಡ್ರೆ, ಈಗ ಒಂದು 1000 ರೂಪಾಯಿ ಪ್ರಿಂಟೆಡ್ ಬುಕ್ ಇದ್ದರೆ ಅಲ್ಲಿ 300 ರೂಪಾಯಿಗೆ ಸಿಗುತ್ತೆ. ಆ ಕಾರಣಕ್ಕೆ ಒಂದು ಓದ್ತೀನಿ. ಬಟ್ ಕನ್ನಡದಲ್ಲಿ ಅಂಥ ವ್ಯತ್ಯಾಸವೇನಿಲ್ಲ. ಕನ್ನಡದಲ್ಲಿ ಆ್ಯಸಿಟೀಸ್ ಪುಸ್ತಕಗಳ ಬೆಲೆಗಳು ಕಡಿಮೆ ಇದೆ. ಎರಡನೇದು, ಇಲ್ಲಿ ಯಾರು ಅದು ನೀವು ಹೇಳಿದಂಗೆ ಯಾರಿಗೆ ಈ ಪುಸ್ತಕಗಳು ಸಿಗೋದಿಲ್ವೋ ಅವರು ಬೇರೆ ತಂತ್ರಜ್ಞಾನದ ಮೂಲಕ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಕೆಲವರಿಗೆ ಕೇಳುವ ಸುಮಾರು ಜನ ಇದ್ದಾರೆ, ಕನ್ನಡ ಓದೋಕ್ಕೆ ಬರಲ್ಲ, ಬಟ್ ಕನ್ನಡ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರುತ್ತೆ. ಅವರು ಆಡಿಯೋ ಬುಕ್ಗಳನ್ನ ಆಪ್ಟ್ ಮಾಡ್ತಿದ್ದಾರೆ. ಈಗ ನನ್ನ ಸ್ನೇಹಿತರಲ್ಲೇ ಒಂದು 7-8 ಜನ ಇದ್ದಾರೆ. ಅವರು ಇಂಗ್ಲೀಷ್ ಮೀಡಿಯಮ್ ಓದಿರೋರು. ಆಮೇಲೆ ತಮ್ಮ ಕೆಲಸದ ಕಾರಣದಿಂದ ಈ ಕನ್ನಡವನ್ನು ಅವರು ಈ 7ನೇ ಕ್ಲಾಸ್ ನಂತರ ಸಂಸ್ಕೃತ ಕಲ್ತಿದ್ದಾರೆ. ಅವ್ರಿಗೆ ಅಕ್ಷರ ಓದೋಕ್ಕೆ ಬರಲ್ಲ. ಅಂಥವರು ಆಡಿಯೋ ಬುಕ್ಗಳನ್ನು ಕೇಳ್ತಾರೆ. ಅದು ಬಿಟ್ಟರೆ ಇದರಲ್ಲಿರೋ ಒಂದು ಸಂತೋಷ ಇಲ್ಲ ಅದರಲ್ಲಿ. ಆಮೇಲೆ ಎರಡನೇದಾಗಿ, ಈಗ ಬರ್ತಿರೋಂಥ ಹೊಸ ರೈಟರ್ಸ್ ಇದ್ದಾರಲ್ಲ, ಬೇರೆ ಬೇರೆ, ನೀವೇ ಸುಮಾರು ಜನರನ್ನು ಪರಿಚಯ ಮಾಡಿಸಿದ್ರಿ. ಸೊ ಅವರೆಲ್ಲ ಈ ಪುಸ್ತಕವನ್ನು ಪ್ರೀತಿಸುವ ಕಾರಣವನ್ನು ಹೆಚ್ಚು ಮಾಡ್ತಾಯಿದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಹೇಗೆ ನಾವು 70-80ರಲ್ಲಿ ಒಂದು ಸಾಹಿತ್ಯಕ್ಕೆ ಹೊಸ ಜಗತ್ತು ಪ್ರವೇಶ ಆಯಿತು. ಸಿದ್ಧಲಿಂಗಯ್ಯನ ಮೂಲಕ ಆಯಿತು, ದೇವನೂರವ್ರ ಮೂಲಕ ಆಯಿತು, ಸಿದ್ಧಲಿಂಗಪಟ್ಟ ಶೆಟ್ಟಿಯವರ ಮೂಲಕ ಆಯಿತು, ಚಂಪಾ ಮೂಲಕ, ಹಿಂಗೆ ಆಯ್ತಲ್ಲ ಒಂದು ಹೊಸ ಜಗತ್ತು. ತುಂಬಾಡಿ ರಾಮಯ್ಯರ ಮೂಲಕ ಆಯಿತು. ONK ನನ್ನ ಬದುಕಲ್ಲಿ ಅಥವಾ ONK ಸಂಪರ್ಕಕ್ಕೆ ನಾನು ಬರದೇ ಹೋಗಿದ್ದರೆ ಬಹುಶಃ ಇಷ್ಟು ವಿಸ್ತಾರವಾದ ಜಗತ್ತು ನನಗೆ ಸಿಗ್ತಿರಲಿಲ್ಲ. ಅಂದರೆ ಒಂದು ಗೆಳೆಯರು, ಒಂದು ಲೇಖಕರು, ಒಂದು
ಅಂದರೆ ಈ ಲೇಖಕರಲ್ಲದವರು ಕೂಡ ಅವರಿಗೆ ಹಲವಾರು ಮಂದಿ ಅಂದರೆ YNK ಅವರ ಮನೆಯೇ ಒಂದು ಪ್ರತಿಭಾ ಸಂಗಮ ಆಗಿದ್ದಾರೆ. ಅದು BV ಕಾರಂತರಿಂದ ಹಿಡಿದು ಅವಿನಾಶಿಂದ ಹಿಡಿದು ಸೊ ಎಲ್ಲರೂ ಅವ್ರ ಮನೆಗೆ ಬರ್ತಾಯಿದ್ರು, ಆನಂದಾಗಿ ಬರ್ತಾಯಿದ್ರು. ಸೊ ಆ ಒಂದು ಬಳಗ. ಎರಡನೇದಾಗಿ ಅವರು ಓದ್ತಿದ್ದಂಥ ಪುಸ್ತಕಗಳು, ಅವರ ತಾರುಣ್ಯದಲ್ಲಿ ಮತ್ತು ಯೌವನದಲ್ಲಿ ಮತ್ತು ನಡುವಯಸ್ಸಲ್ಲಿ ಓದಿದಂಥ ಪುಸ್ತಕಗಳ ಸಂಗ್ರಹ ಅವರ ಮನೇಲಿತ್ತು. ಅದು ಯಾರಿಗೆ ಕೊಡ್ತಾ ಇಲ್ಲ, ನನಗೆ ಕೊಡ್ತಾಯಿದ್ರು. ಓಕೆ ಓಕೆ. ಅವರು ಕಂಡೀಷನ್ ಅಂದರೆ ಒಂದು ಪುಸ್ತಕ ತೊಗೊಂಡು ಹೋಗ್ಬೇಕು, ವಾಪಸ್ ಕೊಟ್ಟು ಪುನಃ ತಗೊಂಡು ಹೋಗ್ಬೇಕು. ನಾನು ದಿನಕ್ಕೆ ಒಂದು ಪುಸ್ತಕ ತೊಗೊಂಡೋಗಿ ಕಡ್ಡಾಯವಾಗಿ ಒಂದು ಓದ್ತಿದ್ದೆ. ಹಾಗಾಗಿ ಅವರ ಮನೆ ಒಂದು ಅಟ್ಟದಲ್ಲಿ ಇಟ್ಟಿದ್ರು. ಸೊ ಒಂದು ಪುಸ್ತಕ ತೊಗೊಂಡು ಹೋಗೋದು, ನೆಕ್ಸ್ಟ್ ಡೇ ಅದನ್ನ ಇಡೋದು. ಅದರಲ್ಲೂ ಕೆಲವು ಇಷ್ಟವಾದ ಪುಸ್ತಕ ಇದ್ದರೆ ಬೇರೆ ಪುಸ್ತಕ ಇಟ್ಟು ತಗೊಂಡು ಹೋಗ್ತಿದ್ದೆ. ಈ ರೀತಿಯಲ್ಲಿ ಅವರ ಪುಸ್ತಕದ ದೊಡ್ಡ ಸಂಗ್ರಹ ಅಂತ. ಓಕೆ. ಅದು ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಇರ್ಬೋದು, ಅಥವಾ ರಸೆಲ್ದು ಬುಕ್ ಇರ್ಬೋದು. ಹೀಗೆ ಒಂದು ಮೂವ್ಮೆಂಟ್ ಇರ್ತಲ್ಲ, ಲಿಟ್ರರಿ ಮೂವ್ಮೆಂಟ್ ಆಫ್ ದಿ ವೆಸ್ಟ್, ಅದು ಅವರಲ್ಲಿತ್ತು. ಆಮೇಲೆ ಪೆಂಗ್ವಿನ್ ಗೈಡ್ ಆಫ್ ಲಿಟ್ರೇಚರ್, ಅಷ್ಟು ಪುಸ್ತಕ ಇತ್ತು ಅವರಲ್ಲಿ. ಸೊ ಬಹುಶಃ ನನಗನ್ಸುತ್ತೇನೆಂದರೆ ನೀವು ಯಾವಾಗಲೂ ಕೂಡ ಈ ತಿರುಗಾಟ ಮತ್ತು ಹುಡುಕಾಟ, ಸೊ ಇವೆರಡನ್ನೂ ಕೂಡ ನಿರಂತರವಾಗಿ ನಡೆಸಿರೋದ್ರಿಂದ ನಿಮಗೆ ಆ ಹುಡುಕಾಟದಲ್ಲಿ ಮತ್ತು ತಿರುಗಾಟದಲ್ಲಿ ಜನನೂ ಸಿಕ್ಕಿದ್ದಾರೆ ಮತ್ತು ಪುಸ್ತಕಗಳು ಸಿಕ್ಕಿದೆ, ಅನುಭವನೂ ಸಿಕ್ಕಿದೆ. ಸೊ ಇವೆಲ್ಲವೂ ಕೂಡ ಬಹುಶಃ ನಿಮಗೆ ಇಷ್ಟೊಂದು ಪುಸ್ತಕಗಳನ್ನು ಬರೆಯೋದಕ್ಕೆ ಕಾರಣ ಆಗಿದೆ ಅಂತ ಅನಿಸುತ್ತೆ. ಮತ್ತು ನಮ್ಮ ಈ ದಿನದ ಲೈವ್ನಲ್ಲಿ ನಾನು ಜೋಗಿ ಜೊತೆಗೆ ಬಹುಶಃ ಅವ್ರು ಹೇಳಿದಾಗೇ 1989-90ರಿಂದ ನಾನು ಅವರನ್ನು ಹಿಂಬಾಲಿಸ್ಕೊಂಡೇ ಬಂದಿದ್ದೇನೆ, ಅಥವಾ ಅವರ ಕೃತಿಗಳ ಜೊತೆ ಒಡನಾಡಿದ್ದೇನೆ, ಅವ್ರ ಜೊತೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೇನೆ. ಆದರೆ ಇವತ್ತಿನ ನೇರ ಪ್ರಸಾರದಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ, ಇದರಲ್ಲಿ ಬಹುಶಃ ಅವರ ಗೆಳೆಯರಿಗೂ ಸಿಗದೇ ಇರತಕ್ಕಂಥ ಸಾಕಷ್ಟು ಹೊಸ ವಿಚಾರಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಜೋಗಿ, ನಿಮಗೆ ಒಂದು ಟಾಸ್ಕ್ ಏನಂತಂದರೆ, ಈ ಒಂದು ನಿಮ್ಮ ಇಟ್ ಈಸ್ ನಾಟ್ ಆಟೋಬಯೋಗ್ರಫಿ, ನಿಮ್ಮ ಪುಸ್ತಕದ ಓದು ಮತ್ತು ನಿಮ್ಮ ಬರಹದ ಒಂದು ಬದುಕೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಹುರೂಪಿಗೆ ಒಂದು ಪುಸ್ತಕವನ್ನು ಬರೆದು ಕೊಡಿ. ಬಹುಶಃ ಯಾಕದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಬೇರೆಯವರಿಗೆ ಕೂಡ ತಾವು ಹೇಗೆ ಆ ಜರ್ನಿಯನ್ನು ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಳ್ಳೋಕೆ ಕಾರಣ ಆಗುತ್ತೆ ಅನಿಸುತ್ತೆ ನನಗೆ. ಖಂಡಿತ ಸರ್. ಯಾಕಂದರೆ ನನಗೆ ಗೊತ್ತಿರೋಂಗೆ ಹೇಳಿದಾಗ ನಮ್ಮ 30 ವರ್ಷದ ಒಂದು ಜರ್ನಿ ಇದೆಯಲ್ಲ, ಈ 30 ವರ್ಷದ ಜರ್ನಿಯಲ್ಲಿ ನಾವು ಸಿಕ್ಕಿದಾಗ, ನೀವು ಕೂಡ ಈ ಸಾಹಿತ್ಯದಲ್ಲಿ ಸಿಕ್ಕಿದ್ದು ಜರ್ನಿಯಲ್ಲಿ, ನಾನು ಬೇರೆಯವರ ಜೊತೆ ಮಾತಾಡೋದ ಸಂಗತಿಗಳನ್ನೆಲ್ಲ ಮಾತಾಡಿದ್ದೀನಿ. ಅಂದರೆ ನಮ್ಮ ಆಸಕ್ತಿಗಳು ಎಷ್ಟೋ ಸಲ ಒಂದೇ ಆಗ್ತಿದ್ವಿ. ನೀವು ಹೊಸ ಲೇಖಕರನ್ನ ಪರಿಚಯ ಮಾಡಿಕೊಡ್ತೀರಿ. ಈಗಂತೂ ಬಹುರೂಪಿ ಮಾಡಿದ ಮೇಲಂತೂ ಹೊಸ ಇಂಗ್ಲೀಷ್ ಪುಸ್ತಕ ಬಂದಾಗೆಲ್ಲ ಹೇಳ್ತೀವಿ. ಹೀಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ಇದು ನನಗೆ ನೆನಪಿದೆ, ನಾನು ಬೆಂಗಳೂರಿಗೆ ಬಂದು ಸ್ವಲ್ಪ ವರ್ಷಕ್ಕೇ ನೀವು ಮೇಫ್ಲವರ್ ಸ್ಟಾರ್ಟ್ ಮಾಡಿದ್ರಿ. ಹೌದು. ಅಲ್ಲಿ ಫಿಶ್ ಮಾರ್ಕೆಟನ್ನು ಮಾಡಿದಾಗ ನಾನೇ ಮೊದಲೇ. ಹೌದು ಹೌದು. ಸೊ ಈ ಉಡುಪಿಯಲ್ಲಿ ಕೂಡ ಇವತ್ತು ಈ ಪುಸ್ತಕ ದಿನದ ಕರೆದು ಅಂದರೆ ಸುಸ್ತಾಗ್ತಾ ಇರುತ್ತೆ ಸರ್ ನಮಗೆ. ಅಂದರೆ ಸುಸ್ತು ಅನಿಸುತ್ತಿರುತ್ತೆ. ಒಂದು ಒಳ್ಳೆಯ ಪದ್ಯ ಹೇಳಿದ್ದು, ದಿ ಬ್ಯಾಲಡ್ ಆಫ್ ಡಾಕ್ಟರ್ ಗಿಲಿಗನ್ ಅಂತ. ಅಲ್ಲಿ ಏನಾಗಿರುತ್ತೆ ಅಂದರೆ, ಇದೇ ಥರ ಆ ಊರಿನ ಪರಿಸ್ಥಿತಿ, ಪ್ಲೇಗ್ ಬಂದಿರುತ್ತೆ, ಪ್ರತಿ ಮನೆಯಲ್ಲೂ ಸಾಯ್ತಾ ಇರ್ತಾರೆ. ಈ ಫಾದರ್ ಗಿಲಿಗನ್ ಹೋಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಒಂದಿನ ಒಬ್ಬನ ಟ್ರೀಟ್ ಮಾಡಿ ಮನೆಗೆ ಬಂದು ಕೂತಿದ್ದಾನೆ. ಕೂತಾಗ ಮತ್ತೊಂದು ಕರೆ ಬರುತ್ತೆ, ಇನ್ನೊಬ್ಬ ಪೇಷಂಟ್ ಇದ್ದಾನೆ, ಹೋಗ್ಬೇಕು ಅಂತ. ಇವನು ಐ ಕಾಂಟ್ ಗೋ, ನಂಗೆ ಸಾಧ್ಯವೇ ಇಲ್ಲ, ನಾನು ಹೋಗಲ್ಲ ಅಂತೇಳಿ ಕೂತ್ಕೊಂಡ್ಬಿಡ್ತಾನೆ. ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ. ಬಟ್ ಹೆಚ್ಚಿನದಾಗಿ ಹೇಳ್ತಾನೆ ಅವನು, ನಾನು ಹೋಗಲ್ಲ ಅಂತ ಹೇಳಿದೆ, ತಪ್ಪಾಯಿತು, ಬಟ್ ಮೈ ಬಾಡಿ ಸ್ಪೇಕ್ ನಾಟ್ ಐ. ಅಂದರೆ ನಾನು ಹೋಗಲ್ಲ ಅಂತ ಹೇಳಿಲ್ಲ, ದೇವರೇ ಕ್ಷಮಿಸ್ಬಿಡು, ನನ್ನ ದೇಹ ಹೇಳ್ತು ಸುಸ್ತಾಗಿದೆ ನನಗೆ ಅಂತ. ಸೊ ಹೇಳಿ ಅವನಲ್ಲಿ ಹೋಗ್ತಾನೆ. ಅಲ್ಲಿ ಹೋದರೆ ಆ ಮನೆಯವ್ರು ಹೇಳ್ತಾರೆ, ಈಗ ತಾನೇ ಡಾಕ್ಟ್ರಿಗೆ ಬಂದು ಹೋದ್ರಲ್ಲ ಡಾಕ್ಟ್ರ್ ಅಂತ. ಅಂದರೆ ಒಂದು ಹಂಗಾಗಿ ಹೋಗಿರುತ್ತಲ್ಲ, ನಮ್ಮಲ್ಲೂ ಹಂಗಾಗ್ಬೇಕು ಅಂತ ಅನಿಸುತ್ತೆ ನನಗೆ. ಅಂದರೆ ಸುಸ್ತಾಗಿದೆ ಅಂತ ಮನುಷ್ಯ ಹೇಳ್ಕೊಳ್ಳುವಂಥ ಸ್ಥಿತಿ ಬರಬಾರ್ದು. ಅದಕ್ಕೆ ಪೂರ್ತಿ ಹೇಳ್ತಾ ಇದ್ದಾರೆ, ದಣಿವು ಮನುಷ್ಯನಿಗೆ ಒಂದು ವರ ಅಂತ. ಆ ದಣಿವು ಅವನು ಕ್ರಿಯಾಶೀಲರಾಗದಷ್ಟು ಆಗಬಾರ್ದು ಅಂತ. ಸೊ ಹಂಗೆ ನೋಡಿಕೊಳ್ಳುವಂಥದ್ದು ಈ ಬಹುರೂಪಿ, ಅಥವಾ ಈ ಓದಿನ ಗೆಳೆಯರು, ಓದಿನ ಬಳಗ, ಪುಸ್ತಕಗಳು,
ಅದು ಇಷ್ಟೇ ರಾತ್ರಿ ನಿಮಗೆ ಸುಸ್ತಾದರೂ ಒಂದು ಪುಸ್ತಕ ಓದಿದಾಗ ಒಂದು ಎನರ್ಜಿ ಬರುತ್ತಲ್ಲ, ಆ ಎನರ್ಜಿಯನ್ನು ಕೊಡ್ತಿರುವಂಥ ಎಲ್ರಿಗೂ, ನಿಮಗೆ ಓದುಗರಲ್ಲಿದ್ದಾರೆ, ಎಷ್ಟೋ ಮಂದಿ ಹೊಸ ಪುಸ್ತಕಗಳನ್ನ ಹೇಳ್ತಾರೆ. ಸೊ ಎಲ್ಲರಿಗೂ ಕೃತಜ್ಞತೆಗಳು ಹೇಳಿಕೆ. ಸೊ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಶರ್ಟ್ಗೆ ಮ್ಯಾಚಿಂಗ್ ಆಗಲಿ ಎನ್ನುವ ಒಂದು ಕಾರಣಕ್ಕೆ ಮತ್ತು ನಿಮ್ಮ ಆಲೋಚನೆಗಳಿಗೂ ಮ್ಯಾಚಿಂಗ್ ಆಗುವ ಒಂದು ಪುಸ್ತಕವನ್ನು ವಿಶ್ವ ಪುಸ್ತಕ ದಿನದ ಅಂಗವಾಗಿ TM ಕೃಷ್ಣ ಅವರ ರೀಶೇಪಿಂಗ್ ಆರ್ಟ್, ಸೊ ಈ ಪುಸ್ತಕವನ್ನು ಒಂದು ಈ ಏನು ಸುಸ್ತಾಗದೇ ಇರುವ ಒಂದು ದಿನ ಕಳೆದವಲ್ಲ, ಅದರ ನೆನಪಿಗೋಸ್ಕರ ನಿಮಗೆ ಈ ಪುಸ್ತಕ ಇದ್ರ ಬಗ್ಗೆ ಬರೆದಿದ್ದೀನಿ ಸೊ ಅಂತ ಹೇಳ್ತಾ, ಸೊ ಈ ಮಾಸ್ಕನ್ನು ಧರಿಸಿ ಈಗ ನಾವು ಈ ಕಾರ್ಯಕ್ರಮದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಮತ್ತು ಎಲ್ಲೆಡೆಯೂ ಕೂಡ ಆಚೆ ಇದ್ದಾಗ ಮಾಸ್ಕ್ ಧರಿಸಿ, ಮನೆ ಒಳಗಡೆ ಇದ್ದಾಗ ಪುಸ್ತಕವನ್ನು ಕೈಲಿ ಹಿಡ್ಕೊಂಡಿರಿ ಅಂತ ಹೇಳ್ತಾ ವಿಶ್ವ ಪುಸ್ತಕ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ.